Welcome back, dear students, and hope you're all doing well. And we are now coming with another vocabulary session, and this is also helpful for the SSC exam takers. ಈಗ ನಾವು based on many requests, we are doing it topic wise, as you know. ಹಾಗಾಗಿ ಈಗ ನಾವು ಮೊದಲಿಂದಾನು we have dealt with several concepts and it has been taken very well. And ಈಗ ನಾವು next topic ಹೋಗೋಣ, error detection for vocabulary building, and these are available on our YouTube channel Vijayi Bhava as well as our Telegram app. Okay, now before we proceed into this error detection ಅನ್ನೋದು, why is it so important for building our vocabulary ಅಂತ ಅಂದರೆ the way the extent of language learning, the number of words that we know and how we articulate it, ಅಷ್ಟು ಪದಗಳನ್ನು ಯಾವ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ಜೋಡಿಸಿ ಹೊಸ ಹೊಸ ಸೆಂಟೆನ್ಸ್ ಫಾರ್ಮೇಷನ್ಸನ್ನು ಮಾಡೋದು, ಇದೆಲ್ಲನೂ ಸಹ ವೊಕ್ಯಾಬ್ಯುಲರಿ ಸ್ಕಿಲ್ಸ್. ಓಕೆ, ಆ್ಯಂಡ್ ಆ ವರ್ಡ್ಸ್ ನಮ್ಗೆ ಗೊತ್ತಿರೋದು ಮಾತ್ರ ಅಲ್ಲ, ಹೌ ಡು ವಿ ಯೂಸ್ ಇಟ್ ಇನ್ ಆರ್ ಕಾನ್ವರ್ಸೇಷನ್ಸ್ ಅಥವಾ ಇನ್ ಆ ಡೇ ಟು ಡೇ ಒಂದು ದಿನನಿತ್ಯ ಟ್ರಾನ್ಸಾಕ್ಷನ್ ಆಫ್ ಲ್ಯಾಂಗ್ವೇಜಲ್ಲಿ ಮಾತಾಡೋದಿರಲಿ, ಬರೆಯೋದಿರಲಿ, ವಾಟ್ ಎವರ್ ಇಟ್ ಈಸ್. ಸೊ ಈ ವೊಕ್ಯಾಬ್ಯುಲರಿ ಅನ್ನೋ ಕಾನ್ಸೆಪ್ಟ್ ಏನು ಅಂತಂದರೆ ದ ಎಕ್ಸ್ಟೆಂಟ್ ಆರ್ ದ ರೇಂಜ್ ಆಫ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಲ್ಯಾಂಗ್ವೇಜ್ ಥ್ರೂ ವರ್ಡ್ಸ್. ಓಕೆ, ಸೊ ಹಾಗಾಗಿ ಅದರಲ್ಲಿ ಒಂದು ಎಷ್ಟೋ ಭಾಗಗಳು ಅಂದರೆ ಎಷ್ಟೋ ಏರಿಯಾಸ್ ಇರುತ್ತೆ ಅದರಲ್ಲೂ ಸಹ. ಸೊ ವೊಕ್ಯಾಬ್ಯುಲರಿ ಅಂದರೆ ಇದೇ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ಮೇ ಬಿ ಆನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಮೀನಿಂಗ್ಸ್, ದಿ ಆಪೋಸಿಟ್ಸ್, ದಿ ಇಡಿಯಮ್ಸ್, ಆಲ್ ರೈಟ್. ಆ್ಯಂಡ್ ಅದರಲ್ಲಿ ಮತ್ತೆ ಒಂದು ಭಾಗ ಏನು ಅಂತ ಹೇಳಿದ್ರೆ ಎರರ್ ಡಿಟೆಕ್ಷನ್ಸ್. ಮಾತಾಡೋವಾಗ ಯಾವಾಗಲೂ ಸಹ ವಿ ಮಸ್ಟ್ ಯೂಸ್ ಲ್ಯಾಂಗ್ವೇಜ್ ಆ್ಯಂಡ್ ಸ್ಪೀಕ್ ವೆನೆವರ್ ವಿ ಸ್ಪೀಕ್ ಅನ್ನೋವಾಗ ಇಟ್ ಶುಡ್ ಬಿ ವಿದೌಟ್ ಎನಿ ಎರರ್ಸ್. ಓಕೆ, ಯಾಕೆಂದರೆ ಒಂದು ಭಾಷೆಗೆ ಅದರದ್ದೇ ಆದ ಒಂದು ಸ್ಟ್ರಕ್ಚರ್ ಇರುತ್ತೆ, ಸೆಂಟೆನ್ಸ್ ಫಾರ್ಮೇಷನ್ ಅಥವಾ ನಾವು ಮಾತಾಡೋ ಬಳಕೆ ಮಾಡೋವಂಥ ಪದಗಳು. ನಾವು ಆ ಸ್ಟ್ರಕ್ಚರ್ ಫಾಲೋ ಮಾಡದೆ ಇಫ್ ವಿ ಡಿವಿಯೇಟ್ ಫ್ರಮ್ ದ ಸ್ಟ್ರಕ್ಚರ್ ಆ್ಯಂಡ್ ಯೂಸ್ ವಾಟ್ ಎವರ್ ವರ್ಡ್ಸ್ ದಟ್ ಕಮ್ ಟು ಅಸ್, ನಮಗೆ ಬೇಕಾದ ಹಾಗೆ ಓಕೆ ಆ ಪದಗಳಲ್ಲಿ ಅದಿದೆಯಲ್ವಾ ಸಾಕು ಅಂತ ಹೇಳಿದಾಗ ವಿ ಆರ್ ಡೂಯಿಂಗ್ ಗ್ರೇಟ್ ಇಂಜಸ್ಟಿಸ್ ಟು ದ ಲ್ಯಾಂಗ್ವೇಜ್. ಆ್ಯಂಡ್ ದೇರ್ಫೋರ್ ಈಗ ಎರರ್ ಫ್ರೀ ಆಗಿ ನಾವು ಮಾತಾಡಬೇಕು ಸ್ಪಷ್ಟವಾಗಿ. ಅಂದರೆ ದೆ ಶುಡ್ ಬಿ ಕ್ಲಾರಿಟಿ, ಆ್ಯಂಡ್ ದಟ್ ಕ್ಲಾರಿಟಿ ನಾಟ್ ಓನ್ಲಿ ಇನ್ ಟೋನ್ ಬಟ್ ಇನ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಇನ್ ದ ಸೆಂಟೆನ್ಸ್ ಫಾರ್ಮೇಷನ್. ಪ್ರತಿಯೊಂದರಲ್ಲೂ ಸಹ ಒಂದು ಎರರ್ ಫ್ರೀನೆಸ್ ಇತ್ತು ಅಂತ ಹೇಳಿದ್ರೆ ಆಗ ಕೇಳಿಸ್ಕೊಳ್ಳೋರಿಗೆ ಮತ್ತು ಮಾತಾಡೋರ್ಗೂ ಸಹ ಇಟ್ ವಿಲ್ ಬಿ ಸಮಥಿಂಗ್ ಲೈಕ್ ಡಬಲ್ satisfaction. All right, so how do we achieve at speaking without any errors ಅಂತ ಹೇಳಿ, ಹಾಗಾದರೆ ಎಲ್ಲಿ ಎರರ್ ಮಾಡ್ತೀವಿ ಸಾಧಾರಣವಾಗಿ, and how do we identify those errors, and these are very crucial for your vocabulary building. ಓಕೆ, ಯಾರಿಗೆ ಆದರೂ ಇಂಗ್ಲೀಷ್ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳಿದ್ರೆ the first one is the punctuation, the pronunciation. all right, so ಆ ಒಂದೊಂದು ಪದನೂ ನಾವು ಪ್ರೊನೌನ್ಸ್ ಮಾಡೋ ಒಂದು ವಿಧಾನ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ when we pronounce ಅಂತ ಅಂದಾಗ and later the spelling of it. okay, and spelling ಆದಮೇಲೆ ನಾವು ಇವಾಗ ಆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋವಾಗ ಎಲ್ಲೆಲ್ಲಿ ಎರರ್ಸ್ ಮಾಡೋ ಸಾಧ್ಯತೆಗಳಿದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ಲೆಟ್ ಅಸ್ ಟ್ರೈ ಟು ಸ್ಪೀಕ್ ವಿದೌಟ್ ಎನಿ ಎರರ್ಸ್. ಆ ಥರ ಎರರ್ಸ್ ಇದ್ರೂ ಸಹ ಲೆಟ್ ಅಸ್ ಕರೆಕ್ಟ್ ದೆಮ್ ಆ್ಯಂಡ್ ಸಿ ದಟ್ ವಿ ಸ್ಪೀಕ್ ಮೋರ್ ಫ್ಲೂಯೆಂಟ್ಲಿ. ಸೊ ದಿಸ್ ಈಸ್ ಅವರ್ ಆಬ್ಜೆಕ್ಟಿವ್ ಆ್ಯಂಡ್ ಪರ್ಪಸ್. ಓಕೆ, ನಾವು ಈಗ ಅದನ್ನು ಬಿಫೋರ್ ವಿ ಗೋ ಇನ್ ಟು ದ ಡೀಟೇಲ್ ಆಸ್ ಟು ಇವಾಗ ನಿಮ್ಗೆ ಎಕ್ಸಾಮ್ಸ್ಗೆ ಒಂದು ಸ್ವಲ್ಪ ವೇರ್ ಯು ಹ್ಯಾವ್ ಟು ರಿಯಲಿ ಥಿಂಕ್ ಅ ಬಿಟ್ ಆ್ಯಂಡ್ ಅನಲೈಸ್ ದ ಹೋಲ್ ಸೆಂಟೆನ್ಸ್ ಅನ್ನೋದಕ್ಕಿಂತ ಮುಂಚೆ ವಿ ಶಾಲ್ ಟೇಕ್ ಒನ್ ಸ್ಯಾಂಪಲ್ ಪ್ರಾಕ್ಟಿಕಲ್ ಟೆಸ್ಟ್ ಆಸ್ ಟು ವೇರ್ ಯು ಕ್ಯಾನ್ ಐಡೆಂಟಿಫೈ ದಿ ಎರರ್ಸ್. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಎರರ್ಸ್ ಅಂತ ಹೇಳುವಾಗ ಎಲ್ಲ ಆಗ್ಬೋದು. ಈಗ ಒಂದು ಸೆಂಟೆನ್ಸ್ ಅಂತ ಹೇಳುವಾಗ a sentence is made up of so many words which may have ಫಾರ್ ಎಕ್ಸಾಂಪಲ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಇರ್ಬೋದು, ಮಾಡಲ್ಸ್ ಇರ್ಬೋದು, ಇಡಿಯಮ್ಸ್ ಇರ್ಬೋದು, ಏನಾದರೂ ಇರ್ಬೋದು ಆ ಸೆಂಟೆನ್ಸಲ್ಲಿ. ಸೊ ಎಲ್ಲಿ ನಾವು ಎರರ್ ಸಾಧಾರಣವಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಮೇ ಬಿ ಇನ್ ಸಿಂಗ್ಯುಲರ್, ಪ್ಲೂರಲ್. ಎರರ್ಸ್ನ ನಾವು ಸಾಧಾರಣವಾಗಿ ಗುರುತಿಸೋವಂಥದ್ದು. ಮತ್ತು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆಲ್ಲನೂ ನಾವು ಈಗ ಎಕ್ಸಸೈಸ್ ಮಾಡೋದ್ರಲ್ಲೇ ಬರಬಹುದು. ದೆನ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆ್ಯಂಡ್ ಆರ್ಟಿಕಲ್ಸ್, prepositions, tenses. ಓಕೆ, ಸೊ ಈ ಏರಿಯಾಸಲ್ಲಿ ಅಥವಾ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್,
ಸೊ ಇಲ್ಲಿ ಏನಾದರೂ ಒಂದು ಎರರ್ ಇರಬಹುದು. ಆ್ಯಂಡ್ ಆಲ್ರೆಡಿ ಯು ನೋ ದ್ಯಾಟ್ ಇದೆಲ್ಲ ಸ್ವಲ್ಪ ಕಾಮನ್ ಇದು ನಾಲೆಡ್ಜ್ ಇದೆಲ್ಲನೂ. ಇದು ಏನು ದೊಡ್ಡ ಒಂದು ಯತ್ನ ಮಾಡಬೇಕು ಇದನ್ನು ತಿದ್ಕೊಳ್ಳೋದಕ್ಕೆ ಅಂತ ಏನೂ ಇಲ್ಲ. ಇಫ್ ಯು ಆರ್ ಅ ಬಿಟ್ ಅಟೆಂಟಿವ್ ಅಂತ ಹೇಳಿದ್ರೆ ಇಂಥ ಎರರ್ಸನ್ನು ನಾವು ಗೆದ್ದು ಯು ಕ್ಯಾನ್ ಬಿ ವೆರಿ ಫ್ಲೂಯೆಂಟ್ ಇನ್ ಯೋರ್ ಯೂಸೇಜ್ ಆಫ್ ದಿ ಲ್ಯಾಂಗ್ವೇಜ್. ನೌ ಲೆಟ್ ಅಸ್ ಸಿ ಕರೆಕ್ಟ್ ದಿ ಫಾಲೋಯಿಂಗ್ ಸೆಂಟೆನ್ಸಸ್. ಯು ಸಿ ದ ಸೆಂಟೆನ್ಸ್ ಹಿಯರ್. ಆ್ಯಂಡ್ ಇಲ್ಲಿ ನಾನು ಇದು ಎಕ್ಸಾಮ್ ಇದಕ್ಕೆ ಮಾತ್ರಕ್ಕೆ ನಾನು ತಗೊಳ್ತಲ್ಲ, ಎಕ್ಸಾಮ್ ಓರಿಯೆಂಟೆಡ್ ಆ್ಯಂಡ್ ಬಿಟ್ ಮೋರ್ ಕಾಂಪ್ಲಿಕೇಟೆಡ್ ಇದು ಆಮೇಲೆ ಬರುತ್ತೆ. ಬಟ್ ಜಸ್ಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎರರ್ ಡಿಟೆಕ್ಷನ್ ಅಂತ ಹೇಳಿ. ಈಗ ಮಾತಾಡೋವಾಗ ಹಿ ಮ್ಯಾರಿಡ್ ವಿತ್ ಅ ಪುವರ್ ಗರ್ಲ್, ಇವಾಗ ಕನ್ನಡದಲ್ಲಿ ಹೇಳೋವಾಗ ಅವನು ಒಂದು ಬಡ ಹುಡುಗಿ ಜೊತೆ ಮದುವೆ ಆದ ಅಂತ ಹೇಳ್ತೀವಿ. ಆ ಜೊತೆ ಅನ್ನೋವಾಗ ವಿತ್ ಅಂತ ಹೇಳ್ತೀವಿ. ಸೊ ಅದು ಇಂಗ್ಲೀಷಲ್ಲೂ ಕರೆಕ್ಟ್ ಇರ್ಬೋದು ಅಂತ ಹೇಳಿ ವಿ ಅಸ್ಯೂಮ್, ಆಲ್ ರೈಟ್. ಬಟ್ ದೆನ್ ಲೇಟರ್ ವಿ ಸಿ ದಟ್ ಗ್ರಾಮ್ಯಾಟಿಕಲಿ ವಾಟ್ ಈಸ್ ರಾಂಗ್ ಇನ್ ದಿಸ್. ಹಿ ಮ್ಯಾರಿಡ್ ವಿತ್ ಅ ಪುವರ್ ಗರ್ಲ್ ಅಂತಂದ್ರೇನು? ಹಿ ಮ್ಯಾರಿಡ್ ಅ ಪುವರ್ ಗರ್ಲ್ ಅಷ್ಟೇ ಸಾಕು. ಈ ವಿತ್ ಏನು ಬೇಕಾಗಿಲ್ಲ. ಬಿಕಾಸ್ ಈ ಮ್ಯಾರಿಡ್ ಅ ಪುವರ್ ಗರ್ಲ್ ಅಂದರೆ ದಟ್ ಮೀನ್ಸ್ ಅವನು ಒಬ್ಬ ಬಡ ಹುಡುಗಿನ ಮದುವೆ ಆದ ಅಂತ ಹೇಳಿ. ಸೊ ದೇ ಫೋ ವಿತ್ ಅ ಪುವರ್ ಗರ್ಲ್, ದಟ್ ವಿತ್. ಆ್ಯಂಡ್ ವಾಟ್ ಈಸ್ ವಿತ್ ದೇರ್? ವಿತ್ ಈಸ್ ಅ ಪ್ರಿಪೋಸಿಷನ್. Okay, now let us see. ಪ್ರಿಪೋಸಿಷನ್ ಅಂತ ಅಂದರೆ ಏನು? ಜಸ್ಟ್ ಬಿಫೋರ್ ಅಂದರೆ ಅದನ್ನು ಸೆಪ್ರೇಟ್ ಟಾಪಿಕ್ ಬೇರೆ ಮಾಡ್ತೀವಿ. ಬಟ್ ಹಿಯರ್ ಜಸ್ಟ್ ಆ್ಯಸ್ ಅ ರೆಫರೆನ್ಸ್, ವಾಟ್ ಆರ್ ಪ್ರಿಪೋಸಿಷನ್ಸ್? ಈಗ ಪ್ರಿಪೋಸಿಷನ್ಸ್ ಅಂತ ಹೇಳಿದರೆ ದೇ ಆರ್ ವರ್ಡ್ಸ್ ವಿಚ್ ಶೋ ಯು ದ ಪೊಸಿಷನ್ ಆಫ್ ದ ನೌನ್ಸ್ ಇನ್ ದ ಸೆಂಟೆನ್ಸ್. ಓಕೆ, ಅಲ್ಲಿ ಇರುವಂತಹ ನೌನ್ಸಿನ ಪ್ಲೇಸ್ಮೆಂಟ್ ಯಾವ ಥರ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಹೀ ಇದೆ, ಅಲ್ಲಿ ನೌನ್ ಏನು? ಗರ್ಲ್ ಇದೆ. ಸೊ ಹಿ ಮ್ಯಾರಿಡ್ ಅನ್ನೋದು ವರ್ಬ್. ಸೊ ಇಷ್ಟು ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ಯಾವ್ಯಾವ್ದಿದೆ ಅಂತ ಹೇಳಿ ಬೇಸಿಕ್ಸ್. ಹಿ ಈಸ್ ಅ ಪ್ರೊನೌನ್. ಓಕೆ, ಮ್ಯಾರಿಡ್ ಈಸ್ ಅ ವರ್ಬ್ ಆ್ಯಂಡ್ ವಿತ್ ಈಸ್ ಅ ಪ್ರಿಪೋಸಿಷನ್ ಆ್ಯಂಡ್ ಎ ಈಸ್ ಅನ್ ಆರ್ಟಿಕಲ್, ಪುವರ್ ಈಸ್ ಅನ್ ಆಡ್ಜೆಕ್ಟಿವ್ ಆ್ಯಂಡ್ ಗರ್ಲ್ ಈಸ್ ಅ ನೌನ್. ಸೊ ಈ ರೀತಿ ಸುಮ್ಮನೆ ಏನೋ ಪದಗಳಲ್ಲ. ಎವ್ರಿ ವರ್ಡ್ ದೇರ್ ಹ್ಯಾಸ್ ಅ ಡೆಫಿನಿಷನ್ ದೇರ್. ಇಟ್ ಈಸ್ ಕಮಿಂಗ್ ಅಂಡರ್ ಸಮ್ ಟೈಪ್ ಆಫ್ ಅ ಹೆಡ್ಡಿಂಗ್. ಅದನ್ನು ನಾವು ತಿಳ್ಕೋಬೇಕು. ಈಗ ಪ್ರಿಪೋಸಿಷನ್ಸಲ್ಲಿ ವಿ ಹ್ಯಾವ್ prepositions of place, okay, then time, direction. ಈ ಥರ ನಮಗೆ ದೇರ್ ಆರ್ ಮೆನಿ ಅದರ್ಸ್ ಆಲ್ಸೋ. ಬಟ್ ಕಾಮನ್ ಆಗಿ ನಾವು ಯೂಸ್ ಮಾಡುವಂತಹ ಪ್ರಿಪೋಸಿಷನ್ಸ್ ಅಂದರೆ ವಿಭಕ್ತಿ ಪ್ರತ್ಯಯಗಳು ಅಂತ ನಾವೇನು ಹೇಳ್ತೀವಿ. ವಿ ವಿಲ್ ಬಿ ಅಟೆಂಡಿಂಗ್ ಟು ದಟ್ ಇನ್ ಅ ಡಿಟೇಲ್ಡ್ ಕ್ಲಾಸ್ ನೆಕ್ಸ್ಟ್ ಟೈಮ್. ಬಟ್ ಫಾರ್ ದಿಸ್ ರೆಫರೆನ್ಸ್ ಹಿಯರ್, ಸೊ ಇಲ್ಲಿ ಇನ್, ಆನ್, ಆಫ್, ಫಾರ್, ಫ್ರಮ್, at, by, to, with, away, then upon, okay, across, between. ಇದು ನಿಮಗೆ ಎಕ್ಸಾಂಪಲ್ಸ್ಗೆ ನಾನು ತೋರಿಸ್ತಾ ಇರೋದು. ಈಗ ಪ್ಲೇಸ್ ಅಂತ ಹೇಳಿದಾಗ ಇನ್, ಆನ್. ಸಿ ದ ಪೆನ್ ಈಸ್ ಆನ್ ದ ಟೇಬಲ್. ಓಕೆ, ದ ವಾಟರ್ ಈಸ್ ಇನ್ ದ ಪಾಟ್ ಅಂತ ಹೇಳಿದಾಗ ಅದು ಪೊಸಿಷನನ್ನು ತೋರಿಸ್ತಾ ಇದೆ, ಎಲ್ಲಿ ಅಂತ ಹೇಳಿ. ಅದೇ ಥರ ಇಫ್ ಯು ಹ್ಯಾವ್ ಆಫ್ ಅಂತ ಹೇಳಿದ್ರೆ, ಐ ಆಮ್ ಸ್ಪೀಕಿಂಗ್ ಆಫ್ ಹರ್ ಅಂತ ಹೇಳಿದರೆ ಯಾರ ಬಗ್ಗೆನೋ ಅಥವಾ ಯಾರಿಗೋ ಸಂಬಂಧಪಟ್ಟಿರುವಂತಹ ವಿಷಯ ಅಂತ ಹೇಳಿ. ಫ್ರಮ್ ಅಂತ ಹೇಳಿದ್ರೆ ಎಲ್ಲಿ, ಇಂದ ಅಂತ ಹೇಳಿ. ಫಾರ್ ಅಂದರೆ ಗೋಸ್ಕರ, ಆಲ್ ರೈಟ್. ಆಟ್ ಅಂದರೆ ಅಲ್ಲಿ ಅಂತ ಹೇಳಿ. ದೆನ್ ಬೈ ಅಂತಂದರೆ ಫಾರ್ ಎಕ್ಸಾಂಪಲ್ ಐ ಗೋ ಟು ದ ಕಾಲೇಜ್ ಬೈ ಬಸ್ ಅಂತ ಅಂದ್ರೇನು, ಅದು ಒಂದು ಮೂಲಕ. ಥ್ರೂ ವಾಟ್ ಅಂತ ಹೇಳಿದಾಗ ಬೈ ವಾಟ್ ಡು ಯು ಕಮ್ ಅಂತ ಹೇಳಿದ್ರೆ, ಆ್ಯಂಡ್ ವಾಟ್ ಈಸ್ ದ ಟೈಮ್ ಬೈ ಯೋರ್ ವಾಚ್, ನಾಟ್ ಇನ್ ಯೋರ್ ವಾಚ್ ಆರ್ ಆನ್ ಯೋರ್ ವಾಚ್ ಅಂತ ಅಲ್ಲ. ಸೊ ಈ ಪ್ರಿಪೋಸಿಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಫ್ ಯು ಯೂಸ್ ದೆಮ್ ರಾಂಗ್ಲಿ ಅಂತ ಹೇಳಿದ್ರೆ ಇಟ್ ವಿಲ್ ಚೇಂಜ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್. ನಮ್ಮ ಪ್ರಿಪೋಸಿಷನ್ಸಲ್ಲಿ ನಾವು ಕರೆಕ್ಟಾಗಿದ್ವಿ ಅಂತ ಹೇಳಿದ್ರೆ ಪೀಪಲ್ ವಿಲ್ ಡೆಫಿನೆಟ್ಲಿ ನೋ ದಟ್ ಯು ಆರ್ ಹ್ಯಾವಿಂಗ್ ಅ ಬೆಟರ್ ಹೋಲ್ಡ್ ಆನ್ ದಿ ಲ್ಯಾಂಗ್ವೇಜ್. ಸೊ ಯು ಹ್ಯಾವ್ ಟು ಎಕ್ಸೆಲ್ ಇನ್ ಪ್ರಿಪೋಸಿಷನ್ಸ್. ಹಾಗಾಗಿ ಸೊ ಟು ಅಂತಂದರೆ ಗೆ, ವೇರ್ ಟು ಹೂಮ್ ಆರ್ ಯು ಟಾಕಿಂಗ್ ಟು ಅಂದರೆ ಇಂಗ್ಲೀಷಲ್ಲಿ ಯಾರ ಹತ್ರ ಮಾತಾಡ್ತಿದೀಯಾ, ಯಾರ ಜೊತೆ ಮಾತಾಡ್ತಿದೀಯಾ ಅನ್ನೋವಾಗ ಟು ಹೂಮ್ ಆರ್ ಯು ಟಾಕಿಂಗ್ ಅಂತ ವಿ ಡೋಂಟ್ ಬಿಗಿನ್ ಎನಿ ಸೆಂಟೆನ್ಸ್ ಆರ್ ಎ ಕ್ವೆಶ್ಚನ್ ವಿತ್ ಅ ಪ್ರಿಪೋಸಿಷನ್. ಫಾರ್ ಎಕ್ಸಾಂಪಲ್, ವೇರ್ ಆರ್ ಯು ಕಮಿಂಗ್ ಫ್ರಮ್ ವೇರ್ ಆರ್ ಯು ಕಮಿಂಗ್ ಅನ್ನೋದು ತಪ್ಪು. ಸೊ ದೀಸ್ ಆರ್ ಸಮ್ ಆಫ್ ದಿ ಎರರ್ಸ್ ದಟ್ ವಿ ಡೂ ಇನ್ ಸ್ಪೀಕಿಂಗ್. ಓಕೆ, ಲೈಕ್ ವೈಲ್ ವಿ ಸ್ಪೀಕ್ ಆ್ಯಂಡ್ ಲೇಟರ್ ಆನ್ ಹೂ ಆರ್ ಯು ಟಾಕಿಂಗ್ ಟು ಅಂತ ಹೇಳಿದ್ರೆ ಯಾರ ಜೊತೆ ಮಾತಾಡ್ತಾ ಇದೆಯಾ.
ಓಕೆ. ದೆನ್ ಹೂಮ್ ಆರ್ ಯು ಟಾಕಿಂಗ್ ಅಂತ ಬರೋದಿಲ್ಲ, ಹೂ ಆರ್ ಯು ಟಾಕಿಂಗ್ ಟು ಅಂತ ಆ ಥರ ಬರುತ್ತೆ ವೆನ್ ಯು ಎಂಡ್ ಅಪ್ ಅಂತ ಹೇಳಿದಾಗ. ದೆನ್ ವಿತ್ ಅಂತ ಹೇಳಿದಾಗ, ಸೊ ವಿತ್ ಅನ್ನೋದು ಜೊತೆಯಲ್ಲಿ, ಬಟ್ ಇಟ್ ಹ್ಯಾಸ್ ಟು ಬಿ ಯೂಸ್ ಇನ್ ದ ಪ್ರಾಪರ್ ಕಾಂಟೆಕ್ಸ್ಟ್. ಓಕೆ. ದೆನ್ ಅವೇ ಅಂತ ಹೇಳಿದ್ರೆ ದೂರವಾಗಿ ಇರುವಂಥದ್ದು. ದೆನ್ ಅಪಾನ್ ಅಂತ ಹೇಳಿದಾಗ ಅಂದರೆ ಫಾರ್ ಎಕ್ಸಾಂಪಲ್ ದೇರ್ ಇಸ್ ಸಮ್ ವಾಟ್ ಫ್ಲೋಟ್ಸ್ ಅಪಾನ್ ವಾಟರ್ ಅಂತ ಹೇಳಿದರೆ, ಅಂದರೆ ಮೇಲಿಗೆ ಸೂಪರ್ಫಿಷಿಯಲ್ ಆಗಿ ತೇಲ್ತಾ ಇರೋವಂಥದ್ದನ್ನು ದಟ್ ವಿ ಕಾಲ್ ಇಟ್ ಆಸ್ ಅಪಾನ್ ಅಂತ ಹೇಳಿ. ಅದೇನು ಮುಳುಗೋ ಥರ ಇಲ್ಲ, ಒಳಗಡೆ ಇಲ್ಲ, ಬಟ್ ಇಟ್ ಇಸ್ ಸಮಥಿಂಗ್ ಲೈಕ್ ಅಪಾನ್ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಅಬವ್, ಅಂದರೆ ಅಲ್ಲಿ ಇದೆ ಬಟ್ ಅಬವ್ ಅಲ್ಲ, ಒಳಗೂ ಅಲ್ಲ, ಇಟ್ ಈಸ್ ಜಸ್ಟ್ ಆನ್ ದ ಸರ್ಫೇಸ್, ದಟ್ ಈಸ್ ಅಪಾನ್. ಓಕೆ. ಅಕ್ರಾಸ್ ಅಂದರೆ ಹೇಳಿದ್ರೆ ಆನ್ ದಿ ಅದರ್ ಸೈಡ್ ಅಂತ ಹೇಳಿ. ದೆನ್ ಬಿಟ್ವೀನ್ ಅಂತ ಹೇಳಿದ್ರೆ ಇಬ್ಬರ ನಡುವೆ ಇರುವಂಥದ್ದನ್ನು ಬಿಟ್ವೀನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ದೇರ್ ವಾಸ್ ಅ ಕ್ವಾರಲ್ ಆರ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಟೂ ಪೀಪಲ್, ಬಿಟ್ವೀನ್ ದ ಟೂ ಸಿಸ್ಟರ್ಸ್ ಅಂತ ಅಂದಾಗ ಇಬ್ಬರು ಅಂತ ಇದ್ದರೆ ಅಲ್ಲಿ ಬಿಟ್ವೀನ್ ಬರಬೇಕು. ಅಕಸ್ಮಾತ್ ದೇರ್ ವಾಸ್ ಅ ಕ್ವಾರಲ್ ಅಮಾಂಗ್ ದ ವಿಲೇಜರ್ಸ್ ಅಂತ ಹೇಳಿದಾಗ ಅಲ್ಲಿ ಮೋರ್ ದ್ಯಾನ್ ಟೂ ಪೀಪಲ್ ಇತ್ತು ಅಂದರೆ ಅಲ್ಲಿ ಅಮಂಗ್ ಹಾಕಬೇಕು. ಸೊ ಇದೆಲ್ಲನೂ ಮೈನ್ಯೂಟ್ ಡಿಫ್ರೆನ್ಸಸ್ ನಾವು ನೋಡಬೇಕಾಗಿರುವಂಥದ್ದು. ಸೊ ಬಿಟ್ವೀನ್ ಯಾವಾಗ, ಅಮಂಗ್ ಯಾವಾಗ, ಬೈ ಯಾವಾಗ, ಆ್ಯಕ್ಟ್ ಯಾವಾಗ, ಇನ್, ಆನ್, ಫ್ರಮ್, ಇದೆಲ್ಲನೂ ಸಹ ಕರೆಕ್ಟ್ ಪೊಸಿಷನ್ಸನ್ನು ನಾವು ಗಮನದಲ್ಲಿಟ್ಕೊಂಡು ಬಳಸಬೇಕು. ಸೊ ಎರರ್ಸ್ ಆಗೋದು ಎಲ್ಲಿ ಅಂತ ಅಂದರೆ ಮೇಜರ್ ಆಗಿ ಪ್ರಿಪೊಸಿಷನ್ಸಲ್ಲಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಟ್ ಮೇ ಬಿ ಆರ್ಟಿಕಲ್. ಸೊ ವೆನ್ ವಿ ಕಮ್ ಟು ದ ಕ್ವೆಶ್ಚನ್ ಆನ್ ಆರ್ಟಿಕಲ್ಸ್ ವಿಲ್ ಬಿ ಅಡ್ರೆಸ್ಸಿಂಗ್ ದೆಮ್. ಸೊ ಹಾಗಾಗಿ ಈಗ ನೋಡೋಣ. ಹಿ ಮ್ಯಾರಿಡ್ ಅ ಪುವರ್ ಗರ್ಲ್. ಸೊ ದಿಸ್ ವಿತ್ ಈಸ್ ನಾಟ್ ನೆಸೆಸರಿ, ಯು ಕ್ಯಾನ್ ಡಿಲೀಟ್ ದಟ್ ಆ್ಯಂಡ್ ಕರೆಕ್ಟ್ ದಿ ಸೆಂಟೆನ್ಸ್. ನೆಕ್ಸ್ಟ್ ಒನ್, ದ ಫ್ರಸ್ಟ್ರೇಟೆಡ್ ಲವರ್ ಜಂಪ್ಡ್ ಇನ್ ದ ರಿವರ್. ನಾವು ಇವಾಗ ನೋಡಿ, ದ ಫ್ರಸ್ಟ್ರೇಟೆಡ್ ಅಂದರೆ ದ ಡಿಸಪಾಯಿಂಟೆಡ್ ಲವರ್, ದಟ್ ಈಸ್ ಒನ್ ವರ್ಡ್ ದಟ್ ಯು ಹ್ಯಾವ್ ಲರ್ನ್ಡ್. ಜಂಪ್ಡ್ ಇನ್ ದ ರಿವರ್ ಅಂತ ಅಂದ್ರೇನು, ಅವನು ನೀರಿನ ನದಿಯ ಒಳಗಡೆ ಧುಮುಕಿದ ಅಂತ ಹೇಳಿ. ಸೊ ಇನ್ನುಗೂ ಇಂಟುಗೂ ಡಿಫ್ರೆನ್ಸ್ ಇದೆ. ಇನ್ ಅಂತ ಹೇಳಿದ್ರು ಒಳಗೇನೆ, ಬಟ್ ಇಂಟು ಅಂತ ಹೇಳಿದ್ರೆ ಮುಳುಗೋಗೋ ಥರ ಒಳಗೆ. Got the difference? So now the frustrated lover jumped into the river ಅಂದರೆ ಅದು ಆಳ ಇದೆ. ಇನ್ ಅಂತ ಹೇಳಿದ್ರೆ, ಸಿ ಯು ಗೋ ಇನ್, ಫಾರ್ ಎಕ್ಸಾಂಪಲ್ ಯು ಗೆಟ್ ಇನ್ ಟು ದ ಲಿವಿಂಗ್ ರೂಮ್ ಅಂದರೆ ಒಳಗಡೆ ಹೋದಾಗ ಇಟ್ ಈಸ್ ಇಂಟು, ಬಟ್ ದೆರ್ ಈಸ್ ವಾಟರ್ ಇನ್ ದ ಬಾಟಲ್ ಅಂತ ಹೇಳಿದಾಗ ದೆರ್ ಈಸ್ ವಾಟರ್ ಇನ್ ಟು ದ ಬಾಟಲ್ ಬರೋದಿಲ್ಲ. ಪೋರ್ ದ ವಾಟರ್ ಇನ್ ಟು ದ ಬಾಟಲ್ ಅನ್ನೋದು ಕರೆಕ್ಟ್, ಬಟ್ ಪೋರ್ ದ ವಾಟರ್ ಇನ್ ದ ಬಾಟಲ್ ಬರೋದಿಲ್ಲ. ಸೊ ಇದೆಲ್ಲನೂ ವೆನ್ ಯು ಆರ್ ಯೂಸಿಂಗ್ ದ ಲ್ಯಾಂಗ್ವೇಜ್ ಯು ಮಸ್ಟ್ ಬಿ ಬಹಳ ಕಾಷಿಯಸ್ ಆಗಿ ಇರಬೇಕು. ಸೊ ಪೋರ್ ದ ವಾಟರ್ ಇನ್ ಟು ದ ಬಾಟಲ್ ಬರದೆ ಪೋರ್ ದ ವಾಟರ್ ಇನ್ ಟು ದ ಬಾಟಲ್, ಬಟ್ ಅಂದರೆ ಇಲ್ಲಿ ನೋಡಿ ಜಂಪ್ಡ್ ಇನ್ ದ ರಿವರ್ ಬರೋದಿಲ್ಲ, ಹಿ ಜಂಪ್ಡ್ ಇನ್ ಟು ದ ರಿವರ್. ಬಟ್ ಇನ್ನೊಂದು ಬಳಕೆ ಯಾವ ಥರ, ದೆರ್ ಈಸ್ ವಾಟರ್ ಇನ್ ದ ಬಾಟಲ್, ನಾಟ್ ದೆರ್ ಈಸ್ ವಾಟರ್ ಇನ್ ಟು ದ ಬಾಟಲ್ ಬರೋದಿಲ್ಲ. ಸೊ ಈ ರೀತಿ ಬಳಕೆಗಳನ್ನು ಯು ಮಸ್ಟ್ ಬಿಕಮ್ ಮೋರ್ ಫೆಮಿಲಿಯರ್ ವಿತ್. ಓಕೆ. ನಾವು ದ ಫ್ರಸ್ಟ್ರೇಟೆಡ್ ಲವರ್ ಜಂಪ್ಡ್ ಇನ್ ಟು ದ ರಿವರ್. ಸೊ ಇನ್ ಪ್ರಿಪೋಸಿಷನ್ ಅಲ್ಲ, ಇಂಟು ಹಾಕಬೇಕು. ಸೊ ಇನ್ ಆಲ್ಸೋ ಇಸ್ ಅ ಪ್ರಿಪೋಸಿಷನ್, ಬಟ್ ದಟ್ ಈಸ್ ನಾಟ್ ಮ್ಯಾಚಿಂಗ್ ದೇರ್ ಇನ್ ದಟ್ ಫ್ರೇಸ್. ದೆನ್ ನೆಕ್ಸ್ಟ್ ಒನ್, ಐ ಸಾ ಹಿಮ್ ಸಿಟ್ಟಿಂಗ್ ಬಿಸೈಡ್ಸ್ ದ ಮಿನಿಸ್ಟರ್. ನಾವ್ ಯು ಸಿ ದೇರ್ ಇಸ್ ಸಮಥಿಂಗ್ ರಾಂಗ್ ಹಿಯರ್. ನೀವೇನು ಅಂದ್ಕೊಳ್ತೀರಾ, ಐ ಸಾ ಹಿಮ್ ಸಿಟ್ಟಿಂಗ್ ಬಿಸೈಡ್ಸ್ ದ ಮಿನಿಸ್ಟರ್ ಅಂದರೆ ಮಿನಿಸ್ಟರ್ ಪಕ್ಕದಲ್ಲಿ ಕೂತ್ಕೊಂಡಿರೋದನ್ನು ನಾನು ನೋಡಿದೆ ಅಂತ ಹೇಳಿ. ಆದರೆ ಏನು ತಪ್ಪಿರಬಹುದು ಆಲೋಚನೆ ಮಾಡಿದ್ದೀರಾ ನೀವು? ನಾವು ಯು ಸಿ, ಐ ಸಾ ಹಿಮ್ ಅಂದರೆ ನಾನು ನೋಡಿದೆ ಅವ್ನು ಮಿನಿಸ್ಟರ್ ಪಕ್ಕದಲ್ಲಿ ಕೂತಿರೋದನ್ನು. ಐ ಸಾ ಹಿಮ್ ಸಿಟ್ಟಿಂಗ್ ಬಿಸೈಡ್ಸ್ ಅನ್ನೋವಾಗ ಜಸ್ಟ್ ರಿಮೆಂಬರ್, ಬಿಸೈಡ್ ಅಂತ ಹೇಳಿದ್ರೆ ಪಕ್ಕದಲ್ಲಿ ಅಂದರೆ ನೆಕ್ಸ್ಟ್ ಟು. ಪ್ಲೀಸ್ ನೋಟ್ ದಿಸ್ ಒನ್. ಬಿಸೈಡ್ ಅಂತ ಹೇಳಿದ್ರೆ ಶಿ ಈಸ್ ಸಿಟ್ಟಿಂಗ್ ಬಿಸೈಡ್ ಮೀ ಅಂತ ಹೇಳಿದ್ರೆ ಅವಳು ನನ್ನ ಪಕ್ಕದಲ್ಲಿ ಕೂತಿದ್ದಾಳೆ ಅಂತ ಹೇಳಿ. ಆದರೆ ಜಸ್ಟ್ ಬೈ ಆ್ಯಡಿಂಗ್ ಒನ್ ಎಸ್ ಮಾತ್ರ ಸೇರಿಸಿದಾಗ ಇದು ಮೀನಿಂಗೇ ಚೇಂಜ್ ಆಗತ್ತೆ. ಈಗ ಬಿಸೈಡ್ ಅಂದರೆ ನೆಕ್ಸ್ಟ್ ಟು, ಬಿಸೈಡ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಶಿ is good at mathematics, at math. She is good at math. ಅವಳಿಗೆ ಗಣಿತ ಚೆನ್ನಾಗಿ ಬರುತ್ತೆ. Besides, she is also good at science.
ಅರ್ಥ ಮಾಡ್ಕೊಳ್ಳಿ. ಈಗ ಏನು ಡಿಫ್ರೆನ್ಸ್ ಬಂತು? ಶಿ ಈಸ್ ಸಿಟ್ಟಿಂಗ್ ಬಿಸೈಡ್ ಮೀ ಅಂತ ಹೇಳಿದ್ರೆ ನೆಕ್ಸ್ಟ್ ಟು ಮೀ. ಬಿಸೈಡ್ಸ್ ಅಂತ ಹೇಳಿ ಬಂದರೆ ಇನ್ ಆ್ಯಡಿಷನ್ ಟು, ಇದಲ್ಲದೆ. ಬಿಸೈಡ್ಸ್ ಅಂದರೆ ಅರ್ಥ ಏನು? ಇನ್ ಆ್ಯಡಿಷನ್ ಟು. ಓಕೆ, ಎಕ್ಸಾಂಪಲ್, ಶಿ ಈಸ್ ಗುಡ್ ಅಟ್ ಮ್ಯಾಥ್. ಅವಳು ಗಣಿತದಲ್ಲಿ ಹುಷಾರಾಗಿದ್ದಾಳೆ. ಅದರ ಜೊತೆಗೆ ಇನ್ ಆ್ಯಡಿಷನ್ ಟು ಶಿ ಈಸ್ ಆಲ್ಸೋ ಗುಡ್ ಅಟ್ ಸೈನ್ಸ್. ಓಕೆ, ಸೊ ಒಂದು ಎಸ್ಸಿಂದ ದ ಹೋಲ್ ಕನ್ಸ್ಟ್ರಕ್ಷನ್ ಆರ್ ದ ಫಾರ್ಮೇಷನ್ ಆಫ್ ದ ಸೆಂಟೆನ್ಸ್ ಡಿಫರ್ಸ್. Okay, so therefore you have to be extremely cautious while using beside and besides. ಇಲ್ಲೇನು ಬರಬೇಕು? ಅವನು ಮಿನಿಸ್ಟರ್ ಪಕ್ಕದಲ್ಲಿ ಕೂತಿರೋದನ್ನ ನಾನು ನೋಡಿದೆ ಅನ್ನೋವಾಗ ಈ ಎಸ್ಸನ್ನು ತೆಗೀರಿ. ಐ ಸಾ ಹಿಮ್ ಸಿಟ್ಟಿಂಗ್ ಬಿಸೈಡ್ ದ ಮಿನಿಸ್ಟರ್. ದಟ್ ಮೀನ್ಸ್ ನೆಕ್ಸ್ಟ್ ಟು ದ ಮಿನಿಸ್ಟರ್ ಅಷ್ಟೇ. ದ ಟಯರ್ಡ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಅಂಡರ್ ದ ಶೇಡ್ ಆಫ್ ಅ ಟ್ರೀ. Now the tired traveler, no mistake, was sitting also, okay, under the shade of a tree. Now you see, if you say under a tree ಅಂತ ಹೇಳಿದ್ರೆ ಆ ಮರದ ಕೆಳಗೆ ಕೂತಿದ್ದ ಅಂದರೆ ಅರ್ಥ ಇದೆ. ಅಂಡರ್ ದ ಶೇಡ್ ಆಫ್ ಅ ಟ್ರೀ ಅಂದ್ರೇನು? ಮರದ ನೆರಳ ಕೆಳಗೆ ಕೂತಿದ್ದ ಅಂತ ಅಂದರೆ ದೇರ್ ಇಸ್ ನೋ ಮೀನಿಂಗ್ ಅಟ್ ಆಲ್ ದೇರ್. ಸೊ ಅಲ್ಲಿಗೆ ಏನು ಬರಬೇಕು? ಅಂಡರ್ ಈಸ್ ಅ ಪ್ರಿಪೋಸಿಷನ್, ಬಟ್ ಅಲ್ಲಿ ಮೀನಿಂಗ್ ಬರ್ತಾ ಇಲ್ಲ. ಹಿ ವಾಸ್ ಸಿಟ್ಟಿಂಗ್ ಇನ್ ದ ಶೇಡ್ ಆಫ್ the tree. He was sitting in the shade of a tree. ಮರದ ನೆರಳಲ್ಲಿ ಕೂತಿದ್ದ. ಓಕೆ, ಮರದ ನೆರಳ ಕೆಳಗೆ ಏನು ಕೂತಿಲ್ಲ ಅವನು. ಅರ್ಥ ಆಗ್ತಾ ಇದೆಯಾ? ಸೊ ಹಿ ಮೈಟ್ ಬಿ ಸಿಟ್ಟಿಂಗ್ ಅಂಡರ್ ದ ಟ್ರೀ, ದಟ್ ಈಸ್ ಫೈನ್. ಬಟ್ ಇಲ್ಲಿ ಸೆಂಟೆನ್ಸ್ ಇರೋದೇನು? ಹಿ ವಾಸ್ ಸಿಟ್ಟಿಂಗ್ ಅಂಡರ್ ದ ಶೇಡ್ ಆಫ್ ಅ ಟ್ರೀ. ಶೇಡ್ ಅಂದರೆ ನೆರಳು. ಹಾಗಾಗಿ ಯು ಆರ್ ಕ್ಯಾನ್ಸಲಿಂಗ್ ದಿಸ್ ಒನ್ ಆ್ಯಂಡ್ ರೈಟಿಂಗ್ ಇಟ್ ಆಸ್ ಹಿ ವಾಸ್ ಸಿಟ್ಟಿಂಗ್ ಇನ್ ದ ಶೇಡ್ ಆಫ್ ದ ಟ್ರೀ. ಓಕೆ, ದೆನ್ ದಿ ಎಂಪ್ಲಾಯರ್ ಇಸ್ ಸ್ಯಾಟಿಸ್ಫೈಡ್ by the work of Mr. Kumar ಅಂತ ಹೇಳಿದಾಗ ಅವನು ಎಂಪ್ಲಾಯರ್ ಅಂತಂದರೆ ಯಾರು ಕೆಲಸ ಕೊಡ್ತಾ ಇದ್ದಾರೆ ಅವರು. he is happy with the work of Mr. Kumar. with the work of Mr. Kumara, by the work of Mr. Kumara ಆಲೋಚನೆ ಮಾಡಿ. ಸೊ ಇಲ್ಲಿ ಫಾರ್ಮೇಷನ್ ಯಾವ ಥರ ಬರಬೇಕು? the employer is satisfied by the work ಅಲ್ಲ, with the work. ಅವನ ಕೆಲಸ ನೋಡಿ ಖುಷಿ ಪಟ್ಟಿದ್ದಾನೆ ಅಂತ ಅಂದರೆ ಇಟ್ ಈಸ್ ನಾಟ್ ದ ಪ್ರಿಪೋಸಿಷನ್ by but with. ಅವನ ಕೆಲಸದಿಂದ ಅವನಿಗೆ ಖುಷಿಯಾಗಿದೆ. ದ ಎಂಪ್ಲಾಯರ್ ಈಸ್ ಸ್ಯಾಟಿಸ್ಫೈಡ್ ಫ್ರಮ್ ಬರಲ್ಲ, ಅವನ ಕೆಲಸದಿಂದ ಅಂತ ಅಂದ್ರೂ ಸಹ ಫ್ರಮ್ ದ ವರ್ಕ್ ಆಫ್ ಮಿಸ್ಟರ್ ಕುಮಾರ್ ಬರಲ್ಲ. ಹಿ ಈಸ್ ಸ್ಯಾಟಿಸ್ಫೈಡ್ ವಿತ್ ದ ವರ್ಕ್. ಸೊ ಅದೇ ಪ್ರಿಪೋಸಿಷನ್ ಬರಬೇಕು. ಇನ್ನು ಯಾವುದೇ ಹಾಕಿದ್ರು ಅಲ್ಲಿ ಮ್ಯಾಚ್ ಆಗೋದಿಲ್ಲ. ಆ್ಯಂಡ್ ಪ್ರಿಪೋಸಿಷನ್ ಇಲ್ಲದೆ ಸೆಂಟೆನ್ಸು ಬರೋದಿಲ್ಲ, ಅರ್ಥನೇ ಬರೋದಿಲ್ಲ. ಸೊ ಯು ಹ್ಯಾವ್ ಟು ಮಾಸ್ಟರ್ ಯೋರ್ ಎಫಿಷಿಯನ್ಸಿ ಇನ್ ಪ್ರಿಪೋಸಿಷನ್ಸ್. ಓಕೆ, ದೆನ್ ನೆಕ್ಸ್ಟ್ a few more sentences we'll just go through. The delegates discussed about the problem in length. Now you see, delegates anta andre all the people who have come together for a conference are called as delegates. Okay, the people who are going to attend the conference or have some type of discussion. Now the delegates discussed about the problem in length. In length anta andrenu ಬಹಳ ದೀರ್ಘವಾಗಿ ಆ ಪ್ರಾಬ್ಲಮ್ ಬಗ್ಗೆ ಚರ್ಚೆ ಮಾಡಿದ್ರು. ಆ ಪ್ರಾಬ್ಲಮ್ ಬಗ್ಗೆ ಅನ್ನೋವಾಗ ಅಬೌಟ್ ಅಂತ ಇದೆ. ಆದರೆ ನಾವು ಆ ಪ್ರಾಬ್ಲಮ್ ಬಗ್ಗೆ ಅನ್ನೋದು ಅಂತ ಹೇಳೋದು ತಪ್ಪು. ಬಿಕಾಸ್ ಹೌ ಶುಡ್ ದ ಕನ್ಸ್ಟ್ರಕ್ಷನ್ ಬಿ ಅಂತ ಹೇಳಿದ್ರೆ ದ ಡೆಲಿಗೇಟ್ಸ್ ಡಿಸ್ಕಸ್ಡ್ ದ ಪ್ರಾಬ್ಲಮ್ ಇನ್ ಲೆಂತ್, ನಾಟ್ ಡಿಸ್ಕಸ್ಡ್ ಅಬೌಟ್ ದ ಪ್ರಾಬ್ಲಮ್. ಪ್ರಾಬ್ಲಮ್ ಬಗ್ಗೆ ಚರ್ಚೆ ಮಾಡ್ತಿಲ್ಲ, ಪ್ರಾಬ್ಲಮನ್ನೇ ಚರ್ಚೆ ಮಾಡ್ತಾ ಇರೋದು. ಸೊ ದೇರ್ಫೋರ್ ಅಬೌಟ್ ಈಸ್ ನಾಟ್ ಎಸೆನ್ಷಿಯಲ್ ಹಿಯರ್. ಓಕೆ, ಸೊ ದೇ ಡಿಸ್ಕಸ್ಡ್ ದ ಪ್ರಾಬ್ಲಮ್ ಇನ್ ಲೆಂತ್. ಬಹಳ ದೀರ್ಘವಾಗಿ ಆ ವಿಷಯ ಅಥವಾ ಇಶ್ಯೂ ಅಥವಾ ಇದನ್ನು ಅಬೌಟ್ ದ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಿದ್ರು. ದೆನ್ ನೆಕ್ಸ್ಟ್ ಒನ್, ರೀತಾ ಆ್ಯಂಡ್ ರೇಖಾ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್. ನಾವು ಯು ಸಿ ಇಲ್ಲಿವರೆಗೂ ನಾವು ಪ್ರಿಪೋಸಿಷನ್ಸ್ ಯಾವ ಥರ ಬದಲಾವಣೆ ಆಯಿತು ಅಂದರೆ ಸೆಂಟೆನ್ಸ್ ಮೀನಿಂಗ್ ಕೆಡಿಸುತ್ತೆ ಅಂತ ನೋಡಿದ್ವಿ. ನಾವು ಯು ಸಿ ರೀತಾ ಇವಳು ಒಂದು ಒನ್ ಪರ್ಸನ್, ಒನ್ ನೌನ್. ದೆನ್ ರೇಖಾ ಈಸ್ ಅನದರ್. ಓಕೆ, ನಾವು ಇಲ್ಲಿ ಇಬ್ಬರಿದ್ದಾರೆ. ಓಕೆ, ಈ ರೀತಾ ಆ್ಯಂಡ್ ರೇಖಾ ಅವರು ನೌನ್ಸ್ ಆಗಿರೋದ್ರಿಂದ ಸಬ್ಜೆಕ್ಟ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ಓನ್ಲಿ ರೀತಾ ಅಥವಾ ಓನ್ಲಿ ರೇಖಾ ಇದ್ದಿದ್ರೆ ಒಬ್ಬರೇ ಇರ್ತಾ ಇದ್ರು, ಆಗ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್ ಕರೆಕ್ಟ್ ಬರ್ತಾ ಇತ್ತು. ಆದರೆ ಇಲ್ಲಿ ಇಬ್ಬರಿದ್ದಾರೆ, ಇಬ್ಬರಿರುವಾಗ ವರ್ಬ್ ಏನಾಗಬೇಕು? ಪ್ಲೂರಲ್ ಆಗಬೇಕು.
ಫೈನ್. ಸೊ ರೀತಾ ಮತ್ತು ರೇಖಾ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ರೀತಾ ಮತ್ತು ರೇಖಾ ಮಾರ್ಕೆಟ್ಗೆ ಹೋಗ್ತಾ ಇದ್ದಾಳೆ ಅಂತ ಬಂದರೆ ಇವನ್ ಕನ್ನಡದಲ್ಲೂ ತಪ್ಪೇ ಅದು ಅಲ್ವಾ. ಸೊ ಹಾಗಾಗಿ ಈ ಸಬ್ಜೆಕ್ಟ್ ಮತ್ತು ವರ್ಬ್ ಅಗ್ರಿ ಆಗಬೇಕು. ಇದು ಪ್ಲೂರಲ್ ಇತ್ತು ಅಂದರೆ ದಿಸ್ ಆಲ್ಸೋ ಶುಡ್ ಬಿ ಇನ್ ಪ್ಲೂರಲ್. ದಿಸ್ ಇಸ್ ದ ವರ್ಬ್. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಕಾಲ್ಡ್ ಆಸ್ ಎ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಅಂದ್ರೇನು, ರೀತಾ ಆ್ಯಂಡ್ ರೇಖಾ ಒಂದಾಯಿತು ಅಂದರೆ ಆ ವರ್ಬನ್ನು ಸಹ ಅಲ್ಲಿ ಪ್ಲೂರಲ್ಲೇ ಇರಬೇಕು. Therefore, Rita and Rekha are going to the market. So, ಆ ಎರರ್ನ ನೀವು ಡಿಟೆಕ್ಟ್ ಮಾಡಬೇಕು. ದೆನ್ he married his daughter. It is so ನಾನು ಎಷ್ಟು ಮೀನಿಂಗ್ಲೆಸ್ ಅಂತ ಹೇಳಿದ್ರೆ, ಇವಾಗ ಇಂಗ್ಲೀಷಲ್ಲಿ ಅವನ ಮಗಳನ್ನು ಮದುವೆ ಮಾಡಿ ಕೊಟ್ಟ. ರಿಮೆಂಬರ್ ದಿಸ್. ಎಷ್ಟು ಸುಮಾರು ಜನ ಇದನ್ನು ತಪ್ಪು ಮಾಡ್ತಾರೆ. ಹಿ ಮ್ಯಾರಿಡ್ ಹಿಸ್ ಡಾಟರ್ ಅಂತ ಹೇಳಿದ್ರೇನು, ಅವನ ಮಗಳನ್ನು ಮದುವೆ ಮಾಡಿಕೊಟ್ಟ ಅಂತ ಅಂದರೆ ಮಾಡಿಕೊಟ್ಟ ಅನ್ನೋದನ್ನು ಹೇಳಲ್ಲ. ಹಿ ಮ್ಯಾರಿಡ್ ಹಿಸ್ ಡಾಟರ್ ಅಂದರೆ ಅವನ ಮಗಳನ್ನು ಮದುವೆ ಆದ ಅನ್ನೋ ಅರ್ಥ ಬರುತ್ತೆ. ಆದರೆ ಇಲ್ಲೇನಾಗಬೇಕು ಅಂತ ಹೇಳಿದ್ರೆ, ಹಿ ಗಾಟ್ ಹಿಸ್ ಡಾಟರ್ ಮ್ಯಾರಿಡ್. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಹಿ ಮ್ಯಾರಿಡ್ ಹಿಸ್ ಡಾಟರ್ ತಪ್ಪು. ಸೊ ದೇರ್ಫೋರ್ ಹೌ ವಿಲ್ ಯು ಕರೆಕ್ಟ್ ದಿಸ್ ಎರರ್ ಅಂತ ಅಂದರೆ, ಹಿ ಗಾಟ್ ಹಿಸ್ ಡಾಟರ್ ಮ್ಯಾರಿಡ್. ಅವನ ಮಗಳಿಗೆ ಮದುವೆ ಮಾಡಿಕೊಟ್ಟ. ಓಕೆ, ನಾಟ್ ಮ್ಯಾರಿಂಗ್ ಹಿಸ್ ಓನ್ ಡಾಟರ್. ದೆನ್ ಡಿಡ್ ಯು ರೋಟ್ ದಟ್ ಲೆಟರ್. ನಾವು ಯು ಸಿ ಅನದರ್ ಮಿಸ್ಟೇಕ್ ದಟ್ ಸುಮಾರು ಜನ ಮಾಡ್ತಾರೆ. ಇದು ಎರಡು ಪಾಸ್ಟ್ ಟೆನ್ಸನ್ನು ಒಂದೇ ಸೆಂಟೆನ್ಸಲ್ಲಿ ಹೇಳುವಂಥದ್ದು. ಎಕ್ಸಾಂಪಲ್ ಐ ವಿಲ್ ಗಿವ್ ಯು. ಐ ಡಿಡ್ ನಾಟ್ went to the college. Just to see this one. I did not went to the college ಅಂತ ಬಂದಾಗ ನಾನು ಕಾಲೇಜ್ಗೆ ಹೋಗಲಿಲ್ಲ ಅಂತ ಅಂದರೆ ಐ ಡಿಡ್ ನಾಟ್ ಗೋ ಬರಬೇಕು. ರೂಟ್ ವರ್ಡ್ ಬೇಕು. ಗೋ, ವೆಂಟ್, ಗಾನ್. ಓಕೆ, ಐ ಡಿಡ್ ನಾಟ್ ವೆಂಟ್ ಅಂದರೆ ಡಿಡ್ ಬಂದು ಡೂನ ಪಾಸ್ಟ್ ಟೆನ್ಸ್. ಆಲ್ ರೈಟ್. ಇನ್ನು ವೆಂಟ್ ಬಂದು ಗೋನ ಪಾಸ್ಟ್ ಟೆನ್ಸ್. ಸೊ ಎರಡೆರಡು ಪಾಸ್ಟ್ ಟೆನ್ಸ್ ಬೇಡ ಅಲ್ಲಿ. ಇಟ್ ಈಸ್ ಎಕ್ಸ್ಟ್ರಾ ದೇರ್ ಆ್ಯಂಡ್ ಇಟ್ ಈಸ್ ನಾಟ್ ಎಟ್ ಆಲ್ ರಿಕ್ವೈರ್ಡ್. ಸೊ ದೇರ್ಫೋರ್ ಐ ಡಿಡ್ ನಾಟ್ ಗೋ ಟು ದ ಕಾಲೇಜ್ ಅನ್ನೋದು ಕರೆಕ್ಟು. ಐ ಡಿಡ್ ನಾಟ್ ವೆಂಟ್ ಟು ದ ಕಾಲೇಜು ಸಹ ತಪ್ಪು. ಪಾಸ್ಟ್ ಟೆನ್ಸ್ ಬಂದು ಇಲ್ಲೇ ಬರಬೇಕು. ಸೊ ದೇರ್ಫೋರ್ ಯು ಸಿ, ಡಿಡ್ ಯು ರೋಟ್ ದಟ್ ಲೆಟರ್ ಅಂದರೆ ಡಿಡ್ ಆಲ್ರೆಡಿ ಪಾಸ್ಟ್ ಇದೆ. ರೋಟ್ ಒರಿಜಿನಲ್ ವರ್ಡ್ ಏನು ರೈಟ್, WRITE ಬರೆಯೋದು. ಸೊ ಡಿಡ್ ಯು ರೋಟ್ ದಟ್ ಲೆಟರ್ ತಪ್ಪು. ಅದಕ್ಕೆ ಬದಲಾಗಿ ಡಿಡ್ ಪಾಸ್ಟ್ ಟೆನ್ಸ್ ಬಂದಿರೋದ್ರಿಂದ ರೋಟಿನ ಒರಿಜಿನಲ್ ವರ್ಡನ್ನು ಬರೆದ್ರೆ ಸಾಕು. ದಟ್ ಮೀನ್ಸ್ ಡಿಡ್ ಯು ರೈಟ್ ದಟ್ ಲೆಟರ್. ನೀನು ಬರ್ದಿಯಾ ಆ ಪತ್ರನ. ಡಿಡ್ ಯು ರೈಟ್ ಇಟ್, ನಾಟ್ ಡಿಡ್ ಯು ರೋಟ್ ಇಟ್. ಪಾಸ್ಟ್ ಟೆನ್ಸ್ ಬೇಡ ಅಲ್ಲಿ. ಓಕೆ, ಒಂದು ಪಾಸ್ಟ್ ಟೆನ್ಸ್ ಸಾಕು. ದೆನ್ ಹಿ ಹ್ಯಾಸ್ ಗಾನ್ ಟು ಫಾರಿನ್. ಅನದರ್ ಕಾಮನ್ ಮಿಸ್ಟೇಕ್. ನಾವು ತಿಳುವಳಿಕೆ ಇಟ್ಕೊಂಡು ಮಾತಾಡಬೇಕು. ಸುಮ್ಮನೆ ಎಲ್ಲರೂ ಹೇಳ್ತಾರೆ ಅಂತ ಹೇಳಿ ನಾವು ಅದೇ ಥರ ನಾವು ಸಹ ತಪ್ಪು ಮಾಡಬಾರ್ದು. ವಿ ಹ್ಯಾವ್ ಟು ಬಿ ಅ ಬಿಟ್ ಮೋರ್ ಮೆಚ್ಯೂರ್ಡ್ ಆ್ಯಂಡ್ ಸೀರಿಯಸ್ ಅಬೌಟ್ ದ ವರ್ಡ್ಸ್ ದಟ್ ವಿ ಯೂಸ್. ಫಾರಿನ್ ಅಂದರೆ ಏನು? ಅದೊಂದು ಊರ. ಫಾರಿನ್ ಅಂತ ಹೇಳಿದರೆ ಸಮಥಿಂಗ್ ವಿಚ್ ಈಸ್ ಫಾರ್ ಫ್ರಮ್ ಅಸ್. ಓಕೆ, ಸೊ ಅದು ಹತ್ತಿರದಲ್ಲಿಲ್ಲ. All right, something which is unknown to us, something which is strange to us, unfamiliar to us is called as foreign. ಓಕೆ, ಅದು ಬರೀ ಜಾಗ ಅಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ವ್ಯಕ್ತಿ ನಮಗೆ ಅಪರಿಚಿತವಾಗಿದ್ದರೆ ಆ ಸ್ಟ್ರೇಂಜರನ್ನು ಸಹ ಐ ಮೆಟ್ ಅ ಫಾರಿನ್ ಮ್ಯಾನ್ ಅಂತ ಹೇಳಿದ್ರೆ ಫಾರಿನಿಂದ ಬಂದವರು ಅಂತ ಅಲ್ಲ. ಹೀ ಈಸ್ ಫಾರಿನ್ ಟು ಮೀ ಅಂತ ಹೇಳಿದ್ರೆ ಹೀ ಈಸ್ ಅನ್ನೋನ್ ಟು ಮೀ, ಹೀ ಈಸ್ ಅ ಸ್ಟ್ರೇಂಜರ್ ಟು ಮೀ, ಅನ್ಫೆಮಿಲಿಯರ್ ಟು ಮೀ. ನನಗೆ ಅವನ ಪರಿಚಯನೇ ಇಲ್ಲ ಅಂತ ಹೇಳಿದಾಗ ಹೀ ಈಸ್ ಫಾರಿನ್. ಓಕೆ, ಅವನೊಂದು ಸ್ಥಳ ಅಲ್ಲ. ಸೊ ಜಸ್ಟ್ ರಿಮೆಂಬರ್, ಫಾರಿನ್ ಈಸ್ ನಾಟ್ ವಾಟ್ ಯು ಕಾಲ್ ಅ ವೈಟ್ ಕಂಟ್ರಿ. ಯೂಶುವಲ್ ಆಗಿ ಹಾಗೆ ಅಂದ್ಕೊಳ್ತಾರೆ. ಯುರೋಪಿಯನ್ ಕಂಟ್ರೀಸು, ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಸ್ ಆರ್ ಆಲ್ ಕಾಲ್ಡ್ ಆಸ್ ಫಾರಿನ್ ಕಂಟ್ರೀಸ್ ಅಂತ ಹೇಳಿ. ತಪ್ಪು. ದಯವಿಟ್ಟು ಅದನ್ನು ತಲೆಯಿಂದ ರಿಮೂವ್ ಮಾಡಿ. ಫಾರಿನ್ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ವಿ ಆರ್ ನಾಟ್ ಫೆಮಿಲಿಯರ್ ವಿತ್. ಆಲ್ ರೈಟ್. ಸೊ ಹಿ ಹ್ಯಾಸ್ ಗಾನ್ ಟು ಫಾರಿನ್. ಫಾರಿನ್ ಅನ್ನೋ ಊರ ಹೆಸರು ಇದೆಯಾ ಅಲ್ಲಿ? ಅಂದರೆ ದೇಶ ಬಿಟ್ಟು ಹೋಗಿರೋದನ್ನು ನೀವು ಫಾರಿನ್ ಅಂತ ಹೇಳ್ತೀರಾ? ತಪ್ಪದು. ಸೊ ಹಿ ಹ್ಯಾಸ್ ಗಾನ್ ಟು ಅನ್ನೋನ್ ಅಂತ ಹೇಳೋದು ತಪ್ಪು. ಟು ಅ ಫಾರಿನ್ ಕಂಟ್ರಿ ಓಕೆ, ಬಟ್ ದೆನ್ ಹಿ ಹ್ಯಾಸ್ ಗಾನ್ ಟು ಫಾರಿನ್, ಫಾರಿನ್ನೇ ಒಂದು ಸ್ಥಳ ಮಾಡೋದು ತಪ್ಪು. ಹಾಗಾಗಿ ಹಿ ಹ್ಯಾಸ್ ಗಾನ್ ಅಬ್ರಾಡ್. ಅಬ್ರಾಡ್
ABROAD. ಹಿ ಹ್ಯಾಸ್ ಗಾನ್ ಟು ಫಾರಿನಿಂದ ಬಂದಿದ್ದಾನೆ ಅಂತ ಹೇಳೋದು ತಪ್ಪು. ಫಾರಿನ್ ಅನ್ನೋ ಜಾಗ ಇಲ್ಲ, ಆ ಹೆಸರಿನ ಊರಿಲ್ಲ. ಆಲ್ರೈಟ್, ಅಂದರೆ ದೂರ ಹೋಗಿದ್ದಾರೆ, ಗೊತ್ತಿಲ್ಲದೆ ಊರಿಗೆ ಹೋಗಿದ್ದಾರೆ. ಅದು ಯಾವುದು ಗೊತ್ತಿಲ್ಲದೆ ಊರು, ಅದು ಹೆಸರಿರುತ್ತೆ ಅಲ್ವಾ. ಹಿ ಹ್ಯಾಸ್ ಕಮ್ ಫ್ರಮ್ ಸಮ್ ಮೇ ಬಿ ಕ್ಯಾನಡಾನೋ ಅಮೇರಿಕಾನೋ, ಹಿ ಹ್ಯಾಸ್ ಕಮ್ ಫ್ರಮ್ ಅಬ್ರಾಡ್ ಅಂತ ಹೇಳಿದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ಬಟ್ ಹಿ ಹ್ಯಾಸ್ ಕಮ್ ಫ್ರಮ್ ಫಾರಿನ್ ಅನ್ನೋದು ತಪ್ಪಾಗುತ್ತೆ. ಸೊ ಡೋಂಟ್ ಯೂಸ್ ದಿಸ್ ಅಗೇನ್. ಮೈ ಯಂಗರ್ ಬ್ರದರ್ ಗೋಸ್ ಟು ದ ಕಾಲೇಜ್ ಡೈಲಿ. ಇಲ್ಲೇನು ತಪ್ಪಿದೆ, ಜಸ್ಟ್ ಸ್ವಲ್ಪ ಆಲೋಚನೆ ಮಾಡಿ. ಮೈ ಯಂಗರ್ ಬ್ರದರ್ ಗೋಸ್ ಟು ದ ಕಾಲೇಜ್ ಡೈಲಿ. ಸೋ ಮೆನಿ ಆಫ್ ಅವರ್ ಸ್ಟೂಡೆಂಟ್ಸ್ ಡೂ ದಿಸ್ ಮಿಸ್ಟೇಕ್, ಸ್ಪೆಲ್ಲಿಂಗ್ ಮಿಸ್ಟೇಕ್. COLLEGE is the spelling of college. ಕಾಲೇಜ್ ಅಲ್ಲ, ಕಾಲೇಜ್. ಓಕೆ, ಆದರೆ COLLAGE ಅಂತ ಇದ್ರೆ ದ್ಯಾಟ್ ಈಸ್ ಪ್ರೊನೌನ್ಸ್ಡ್ ಆಸ್ ಕೊಲ್ಯಾಶ್. ಕಾಲೇಜ್ ಅಲ್ಲ. ಕೊಲ್ಯಾಶ್ ಅಂತಂದ್ರೇನು? ಈಗ ಒಂದು ಥೀಮ್ ಕೊಟ್ಬಿಟ್ಟು ಸ್ವಾತಂತ್ರ್ಯದ ಒಂದು ಥೀಮ್ ಬಗ್ಗೆ ಒಂದು ಕೊಲ್ಯಾಶ್ ಮಾಡಿ ಅಂತ ಹೇಳಿದ್ರೆ, ಬೇರೆ ಬೇರೆ ಪಿಕ್ಚರ್ಸ್ ಕಲೆಕ್ಷನಿಂದ ಸ್ವಾತಂತ್ರ್ಯ ಒಂದು ಥೀಮ್ಗೆ ಸೂಟೇಬಲ್ ಆಗೋ ಥರ ಬೇರೆ ಬೇರೆ ಪಿಕ್ಚರ್ಸ್ನ ಅಥವಾ ಫೋಟೋಸ್ನ ಕಲೆಕ್ಟ್ ಮಾಡಿ ಅದನ್ನು ಜಂಬಲ್ ಮಾಡಿ ಆ ಥೀಮ್ ಬರೋ ಥರ ಎನಿಥಿಂಗ್ ರಿಲೇಟೆಡ್ ಟು ಫ್ರೀಡಮ್ ಮೂವ್ಮೆಂಟ್ ಆರ್ ಇಂಡಿಪೆಂಡೆನ್ಸ್ ಅಂತ ಹೋವಾಗ ಆ ಮಿಕ್ಸ್ಚರ್ ಮಾಡ್ತಿರಲ್ಲ, ಆ ಕಾಂಬಿನೇಷನ್ ಮಾಡಿದಾಗ ಇಟ್ ಈಸ್ ಕಾಲ್ಡ್ ಆಸ್ collage, where you are, that means bringing together many bits about the same theme. That is called as a collage. ನೀವು ನಿಮ್ಮ ಆಕ್ಟಿವಿಟೀಸ್ ಎಲ್ಲ ಕಾಲೇಜಲ್ಲಿ ಮಾಡ್ತಾ ಇರ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಅ collage, bringing different pieces together, talking about the common theme, ಸಿಮಿಲರ್ ಥೀಮ್ ಅನ್ನೋದನ್ನು collage ಅಂತ ಹೇಳ್ತೀವಿ. ಆದರೆ ನೀವೆಲ್ಲ ಕಾಲೇಜಿನ ಆ ಸ್ಪೆಲ್ಲಿಂಗಲ್ಲಿ ಬರೀತೀರಾ. ಸೊ ನಿಮಗೂ ಗೊತ್ತಾಗೋದಿಲ್ಲ, ಆ್ಯಂಡ್ nobody tells you to rectify also. That is the problem. Now ಕಾಲೇಜ್ಗೆ COLLEGE, not AGE. Please stop doing that mistake. Then it is a true fact. ಇಲ್ಲಿ ಏನಿದೆ ಈಗ, ಫಾರ್ ಎಕ್ಸಾಂಪಲ್, ಈಗ ಇಟ್ ಈಸ್ ಅ ಟ್ರೂ ಫ್ಯಾಕ್ಟ್. ಈಗ ಟ್ರೂ ಅಂತ ಅಂದ್ರೇನು? ಸತ್ಯ. ಫ್ಯಾಕ್ಟ್ ಅಂತ ಅಂದ್ರೇನು? ಅದು ಸತ್ಯನೇ. ಹಾಗಾದರೆ ಸತ್ಯ ಅಂತ ಹೇಳಿ ಎರಡೂ ಒಂದೇ ಮೀನಿಂಗ್ ಕೊಡೋ ಥರ ಎರಡು ಪದಗಳು ಯಾಕೆ? ಆಲ್ ರೈಟ್, ಸೊ ನಾವು ದಿಸ್ ಇಸ್ ಕಾಲ್ಡ್ ಆಸ್ ದ ಪ್ರಾಬ್ಲಮ್ ಆಫ್ ರಿಡಂಡೆನ್ಸಿ ಅಂತ ನಾವು ಹೇಳ್ತೇವೆ. ರಿಡಂಡೆನ್ಸಿ ಅಂತ ಹೇಳಿದ್ರೇನು, ಎರಡು ಒಂದೇ ಥರ ಅರ್ಥ ಕೊಡ್ತಾ ಇರೋವಾಗ ಒಂದು ವೇಸ್ಟಲ್ಲಿ. ಓಕೆ, ಸೊ ನಾವು ಒನ್ ಆಫ್ ದೆಮ್ ಈಸ್ ರಿಡಂಡೆಂಟ್ ಅಂದರೆ ಸುಮ್ಮನೆ ಇದೆ, ಅದರ ಫಂಕ್ಷನ್ ಏನೂ ಇಲ್ಲ, ಅದರ ಅಗತ್ಯನೇ ಇಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಅ ರಿಡಂಡೆಂಟ್ ವರ್ಡ್. ಓಕೆ, ಸೊ ದೇರ್ಫೋರ್ ಇಟ್ ಈಸ್ ಟ್ರೂತ್ ಅಂತ ಹೇಳಿ, ಇಟ್ ಈಸ್ ದ ಟ್ರೂತ್ ಅಂತ ಹೇಳಿ, ಅಥವಾ ಇಟ್ ಈಸ್ ಅ ಫ್ಯಾಕ್ಟ್ ಅಂತ ಹೇಳಿ, ಯಾವುದಾದ್ರೂ ಒಂದು ಬಳಸಿ. ಇಟ್ ಈಸ್ ಅ ಟ್ರೂ ಫ್ಯಾಕ್ಟ್ ಅಂತ ಹೇಳಿಬಿಡಿ. ಇದೇ ಥರ ಮಿಸ್ಟೇಕ್ಸ್ ಬೇರೆ ಅವರು ಅದರ ರಿಡಂಡೆನ್ಸಿ ಬರೋ ಥರ ಯಾವುದ್ಯಾವ್ದು ಇರುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಐ ಡೋಂಟ್ ನೋ, ರಾಂಗ್ ಯೂಸೇಜಸ್. ಬ್ಯಾಕ್ ಸೈಡ್. ಈಗ ಬ್ಯಾಕ್ ಸೈಡ್ ಅಂತ ಅಂದ್ರೇನು? ಡೈರೆಕ್ಷನ್ಸ್ ಯಾವುದಿದೆ? ಫ್ರಂಟ್, ಬ್ಯಾಕ್ ಆ್ಯಂಡ್ ದ ಸೈಡ್ಸ್. Just pay attention to this, okay? So front is something in front of me, back is something behind me, sides are the two lateral things. ಓಕೆ, ಸೊ ಈಗ ಬ್ಯಾಕ್ ಸೈಡ್ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಮೀನ್? ಸೈಡ್ ಇದು, ಬ್ಯಾಕ್ ಅದು. ಬ್ಯಾಕ್ ಸೈಡ್ ಅಂದರೆ ಏನು? ಫ್ರಂಟ್ ಸೈಡ್ ಅಂದರೆ ಏನು? ಸೊ ದಿಸ್ ಇಸ್ ಕಾಲ್ಡ್ ಆಸ್, ಇದು ಯಾರು ಕ್ರಿಯೇಟ್ ಮಾಡಿದ್ರು ಇಂಥ ಪದಗಳನ್ನ ಗೊತ್ತಿಲ್ಲ, ಬಟ್ ಯು ಡೋಂಟ್ ಡೂ ದ್ಯಾಟ್. ಓಕೆ, ಸೊ ಬ್ಯಾಕ್ ಸೈಡ್, ಫ್ರಂಟ್ ಸೈಡ್, ಆಲ್ ದೀಸ್ ಆರ್ ನಾಟ್ ದೇರ್. ಇಟ್ ಈಸ್ ಈದರ್ ಅಟ್ ದ ಬ್ಯಾಕ್ ಆರ್ ಅಟ್ ದ ಫ್ರಂಟ್. ಸೊ ಬ್ಯಾಕ್ ಸೈಡ್ ಅನ್ನೋದು ಇಲ್ಲ, ಅದು ಹಿಂದೆ ಇರಬೇಕು ಅಥವಾ ಮುಂದೆ ಇರಬೇಕು. ನಥಿಂಗ್ ಲೈಕ್ ಬ್ಯಾಕ್ ಸೈಡ್, ಫ್ರಂಟ್ ಸೈಡ್ ಅನ್ನೋದು ಆ ಬಳಕೆ ಮಾಡೋದು ತಪ್ಪಾಗತ್ತೆ. ಸೊ ಬಿ ಅಲರ್ಟ್ ರಿಗಾರ್ಡಿಂಗ್ ದ್ಯಾಟ್. ಓಕೆ, ಐ ಥಿಂಕ್ ವಿ ಹ್ಯಾವ್ ಸ್ವಲ್ಪ ಒಂದು ಬ್ರಷ್ ಅಪ್ ಮಾಡ್ಕೊಂಡಿದ್ದೀವಿ. ಹೌ ಡು ವಿ ಐಡೆಂಟಿಫೈ ಎರರ್ಸ್ ಇನ್ ಸೆಂಟೆನ್ಸಸ್, ಯಾವ ಥರ ಎರರ್ಸ್ ಇರಬಹುದು ಸೆಂಟೆನ್ಸಸ್ಸಲ್ಲಿ. ನಾವು ವಿಲ್ ಗೋ ಅ ಬಿಟ್ ಮೋರ್ ಸೀರಿಯಸ್ಲಿ ಇನ್ ಟು ದಿಸ್ ಸೆಕ್ಷನ್. ನಾವು ಆ್ಯಸ್ ಇಟ್ ಅಪಿಯರ್ಸ್ ಇನ್ ದ ಕ್ವೆಶ್ಚನ್ ಪೇಪರ್ಸ್, ಇಷ್ಟವರೆಗೂ ನಾವು ನೋಡಿದ್ದು ಒಂದು ಎಕ್ಸಾಂಪಲ್ಸ್ ಅಷ್ಟೇ ಫಾರ್ ಅ ಲೈಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಹೋಲ್ ಟಾಪಿಕ್, ಬಟ್ ನಾವು ವಿಲ್ ಗೋ ಡೀಪ್ಲಿ ಇನ್ ಟು ದ್ಯಾಟ್. ಈಗ ಡೋಂಟ್ ಲೈಕ್ ಓಕೆ, ಇದು ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ತಗೊಂಡಿರೋದ್ರಿಂದ now you see in these questions some of the sentences adbidi have errors and some have none. So illi ಕೆಲವೊಂದು ವಾಕ್ಯಗಳನ್ನು ನಾನು ತಗೊಂಡಿದ್ದೀನಿ for this presentation. Some of the sentences have got errors and each sentence has been split. Okay, ನಿಮ್ಮ ಅನುಕೂಲಕ್ಕಾಗಿ ಒಂದೊಂದು ಪಾರ್ಟ್ ಆಗಿದೆ. ಅದು ಅಕಸ್ಮಾತ್ ಎರರ್ ಇತ್ತು ಅಂತ ಹೇಳಿದ್ರೆ ಎಲ್ಲಿ ಎರರ್ ಇದೆ, ಇಲ್ಲ ಅಂತ ಅಂದರೆ ಇಲ್ಲ ಅಂತ ಹೇಳಿ. Find out which part of a sentence has an error and in
indicated corresponding to the appropriate letters. If there is no error, indicate corresponding to the last option. So now ಇಲ್ಲಿ ಆ ಸೆಂಟೆನ್ಸನ್ನು 4 ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಆಗಿದೆ. ಈಗ ಓದ್ತಾ ಇರೋವಾಗ ನಿಮಗೆ ಯಾವ ಪಾರ್ಟಲ್ಲಿ ಎನಿ ಎರರ್ ಕಾಣಿಸುತ್ತಾ ನೋಡಿ. ಎರರ್ ಇಲ್ಲ ಅಂತ ಹೇಳಿದ್ರೆ ನೋ ಎರರ್ ಅಂತ ಹೇಳಿ 4th ಪಾರ್ಟಲ್ಲಿ ಬರೆಯೋಣ. Now you see, one of the state in which there was a severe drought last year is Maharashtra. Please understand. One of the state in which there was a severe drought. Drought ಅಂದರೆ ಕ್ಷಾಮ, ಬರಗಾಲ. ಎಷ್ಟೋ ರಾಜ್ಯಗಳಲ್ಲಿ ಒಂದು ರಾಜ್ಯಗಳಲ್ಲಿ ಒಂದಾದ ಮಹಾರಾಷ್ಟ್ರದಲ್ಲೂ ಸಹ ಕ್ಷಾಮ ಇತ್ತು. ಓಕೆ, ಎಷ್ಟೋ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಆಲ್ಸೋ ವಾಸ್ ಒನ್ ಆಫ್ ದೆಮ್. ಅಂದರೆ ಎಷ್ಟೋ ರಾಜ್ಯಗಳಲ್ಲಿ ಅಂತ ಹೇಳಿದಾಗ ರಾಜ್ಯಗಳಲ್ಲಿ ಈಸ್ ಪ್ಲೂರಲ್. ಓಕೆ, ನಾವು ಒನ್ ಆಫ್ ದ ಸ್ಟೇಟ್ ಅಂತ ಇದ್ದರೆ ಸಿಂಗ್ಯುಲರ್ ತಗೋಬೋದಾಗಿತ್ತು. ದ ಸ್ಟೇಟ್ ಆಫ್ ಮಹಾರಾಷ್ಟ್ರ ಹ್ಯಾಡ್ ಅ ಸಿವಿಯರ್ ಡ್ರಾಟ್ ಅಂದರೆ ಓಕೆ. ಬಟ್ ಇಲ್ಲಿ ಒನ್ ಆಫ್ ದ ಸ್ಟೇಟ್, ಎಷ್ಟೋ ಸ್ಟೇಟ್ ಅಂತ ಹೇಳೋವಾಗ ಅಲ್ಲಿ ಎಸ್ ಬರಬೇಕು. ಎಷ್ಟೋ ರಾಜ್ಯಗಳಲ್ಲಿ ಅಂತ ಹೇಳೋವಾಗ ಬಹಳಷ್ಟು ಸ್ಟೇಟ್ಸಲ್ಲಿ, ಅದರಲ್ಲಿ ಒಂದು ಮಹಾರಾಷ್ಟ್ರ ಅನ್ನೋವಾಗ ಇದು ಪ್ಲೂರಲ್ ಇರಬೇಕು. ಫಾರ್ ಎಕ್ಸಾಂಪಲ್, ಒನ್ ಆಫ್ ದ ಬಾಯ್ಸ್, one of the boys in the class is mischievous. ಓಕೆ, ಅಂದರೆ ಏನು? ಒನ್ ಆಫ್ ದ ಬಾಯ್ ಅಂತ ಇದ್ದಿದ್ರೆ ತಪ್ಪದು. ಒನ್ ಆಫ್ ದಿ ಬಾಯ್ ಅಂದರೆ ಏನು? ದ ಬಾಯ್. ಓಕೆ, ಒನ್ ಆಫ್ ದಿ ಬಾಯ್ ಅಂದರೆ ಹುಡುಗರಲ್ಲಿ ಒಬ್ಬ ಅಂತ ಹೇಳಿ. ಸೊ ಹುಡುಗರಲ್ಲಿ ಅಂತ ಹೇಳಿದಾಗ ಐ ನೀಡ್ ಅ ಪ್ಲೂರಲ್ ದೇರ್. ಸೊ ಒನ್ ಆಫ್ ದಿ ಬಾಯ್ಸ್ ಇನ್ ದ ಕ್ಲಾಸ್ ಈಸ್ ಮಿಸ್ಚೀವಸ್ ಅನ್ನೋವಾಗ ಇಲ್ಲಿ ಪ್ಲೂರಲ್ ಇರಬೇಕು, ಬಹುವಚನ ಇರಬೇಕು. ಸೊ ಒನ್ ಆಫ್ ದ ಸ್ಟೇಟ್ಸ್ ಇನ್ ವಿಚ್ ದೆರ್ ವಾಸ್ ಅ ಸಿವಿಯರ್, ಬಹಳಷ್ಟು ಡ್ರೌಟ್ ಲಾಸ್ಟ್ ಇಯರ್ ಈಸ್ ಮಹಾರಾಷ್ಟ್ರ. ಸೊ ಎರರ್ ಎಲ್ಲಿದೆ? ಎರರ್ ಈಸ್ ಇನ್ ಪಾರ್ಟ್ ಎ. ಯು ಹ್ಯಾವ್ ಟು ಐಡೆಂಟಿಫೈ ದಿಸ್ ಆ್ಯಂಡ್ ಟಿಕ್ ಇಟ್. ಓಕೆ, ಇಲ್ಲಿ ಎರರ್ ಇದೆ ಅಂತ. ನೆಕ್ಸ್ಟ್ ಒನ್, ದ ಸ್ಟಾಕ್ ವಾಸ್ ಡ್ಯಾಶ್ ಡಿವೈಡೆಡ್ ಅಮಾಂಗ್ ದ 2 brothers. ದ ಸ್ಟಾಕ್ ಅಂತ ಅಂದ್ರೇನು? ಅಲ್ಲಿ ಏನೇನಿತ್ತು ಅದೆಲ್ಲನೂ ಸಹ ಇಬ್ಬರು ಅಣ್ಣ ತಮ್ಮಂದರ ನಡುವೆ ಅದು ಭಾಗ ಆಯಿತು. ಅಂಡರ್ಸ್ಟ್ಯಾಂಡ್? ದ ಸ್ಟಾಕ್ ವಾಸ್ ಡಿವೈಡೆಡ್ ಅಮಾಂಗ್ ದ 2 brothers. ಎರರ್ ಇದೆಯಾ? ಇಲ್ವಾ? ಎರರ್ ಇದೆ. ದ ಸ್ಟಾಕ್ ವಾಸ್, ಈ ಪೋರ್ಷನಲ್ಲಿ ಎರರ್ ಇಲ್ಲ. ದೆನ್ ಡಿವೈಡೆಡ್ ಅಮಾಂಗ್ ದ 2 brothers. ಎಸ್, ಈ ಬಿ ಪೋರ್ಷನಲ್ಲಿ ಎರರ್ ಇದೆ, ಆ ಸಿ ಪೋರ್ಷನಲ್ಲಿ ಇಲ್ಲ. ಇನ್ನು ಡಿ ಪೋರ್ಷನ್ ಬರಲ್ಲ, ಎರರ್ ಇದೆ. ಓಕೆ, ನೋ ಎರರ್ ಆಪ್ಷನ್ ಬರಲ್ಲ. ಸೊ ದಟ್ ಸ್ಟಾಕ್ ವಾಸ್ ಡಿವೈಡೆಡ್ ಅಮಂಗ್, ಇಬ್ಬರಿದ್ದರು ಅಂತ ಹೇಳಿದ್ರೆ ಅದು ಬಿಟ್ವೀನ್. ಬಹಳಷ್ಟು ಜನರ ಮಧ್ಯೆ ಆ ಸ್ಟಾಕ್ ಡಿವೈಡ್ ಆಗಿತ್ತು ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಅಮಂಗ್. ಆದರೆ ಇಲ್ಲಿ ಅಮಂಗ್ ಕೊಟ್ಟಿದ್ದಾರೆ, ಆದರೆ ಇರೋದೇ ಇಬ್ಬರು ಅಣ್ಣ ತಮ್ಮಂದರು. ಸೊ ದೇರ್ಫೋರ್ ಇದು ಅಮಂಗ್ ಇರಬಾರ್ದಾಗಿತ್ತು. It should have been between. So anything between two people, you have to use the preposition between, not among. So between, among ಎರಡು prepositions. Among ಅನ್ನೋದು the members discussed among themselves ಅಂತ ಅಂದಾಗ members ಅಂದರೆ more than 2. Okay, but if it is only 2 of them ಅಂತ ಹೇಳಿದ್ರೆ it is between. Remember that one. All right, so error is there in part B. Fine. Then next one, I will try to be on time but don't worry when I am late. ಇಲ್ಲಿ ನೋಡಿ, ನಾನು ಸಮಯಕ್ಕೆ ಸರಿಯಾಗಿ ಬರೋದಕ್ಕೆ ಪ್ರಯತ್ನ ಪಡ್ತೇನೆ, ಬಟ್ ನಾನು ಯಾವಾಗ ಬರ್ತೀನಿ ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಅರ್ಥ ಇಲ್ಲ ಅಲ್ಲ? ಅಲ್ಲಿ ಅರ್ಥ ಏನು ಬರಬೇಕಿತ್ತು? ಐ ವಿಲ್ ಟ್ರೈ ಟು ಬಿ ಆನ್ ಟೈಮ್ ಬಟ್ ಡೋಂಟ್ ವರಿ. ಆದರೆ ಯೋಚನೆ ಮಾಡಬೇಡಿ. ಅಂದ್ರೇನು? ವೆನ್ ಐ ಆಮ್ ಲೇಟ್ ಅಂದರೆ ಅಲ್ಲೇನು? ನಾನು ಲೇಟ್ ಆದರೆ ಅನ್ನೋದೇನು ಬರಬೇಕಲ್ಲಿ? ಇಫ್ ಅಂತ ಬರಬೇಕಿತ್ತು, ಬಟ್ ಇಲ್ಲಿ ವೆನ್ ಅಂತ ಬಂದಿದೆ. ಯಾವಾಗ ನಾನು ಲೇಟ್ ಆಗ್ತೀನಿ ಡೋಂಟ್ ವರಿ ಅಂತ ಹೇಳ್ತಾನೆ. ಸೊ ದಟ್ ಈಸ್ ರಾಂಗ್ ದೇರ್. ಐ ವಿಲ್ ಟ್ರೈ ಟು ಬಿ ಆನ್ ಟೈಮ್, ಎ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಡೋಂಟ್ ವರಿ ವೆನ್. ಸೊ ಬಿ ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಮಾರ್ಕ್ ದಟ್ ಆಪ್ಷನ್. ಸೊ ಬಟ್ ಡೋಂಟ್ ವರಿ ವೆನ್ ಅಲ್ಲ, ಇಫ್ ಬರಬೇಕಿತ್ತು. ಬಟ್ ಡೋಂಟ್ ವರಿ ಇಫ್ ಐ ಆಮ್ ಲೇಟ್. ಸಪೋಸ್ ಐ ಆಮ್ ಲೇಟ್, ಪ್ಲೀಸ್ ಡೋಂಟ್ ವರಿ. ನಾನು ಅಕಸ್ಮಾತ್ ಲೇಟ್ ಆದರೆ ರೇ ಬಂದು ಇಫ್.
ಓಕೆ, ಆದರೆ ಡೋಂಟ್ ವರಿ. ಸೊ ಬಿ ಈಸ್ ದಿ ಆಪ್ಷನ್. ಬಿ ಅಲ್ಲಿ ಎರರ್ ಇದೆ. ಓಕೆ, ದೆನ್ ನೆಕ್ಸ್ಟ್ ಒನ್, ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ದ ಕ್ಲಾಸ್ ವೆನ್ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್. ಈಗ ನಮಗೆ ಸಾಧಾರಣವಾಗಿ ಒಂದು ವಾಟ್ ಯು ಕಾಲ್, there is a formation of a particular group of a sentence. ಈಗ ನೋ ಸೂನರ್ ಅಂತ ಯಾವ ಸೆಂಟೆನ್ಸ್ ಬಿಗಿನ್ ಆಗುತ್ತೆ, ಅದು ಮಧ್ಯದಲ್ಲಿ ಏನೇ ಇರಲಿ, ಆ ಸೆಂಟೆನ್ಸ್ ಸ್ವಲ್ಪ ಬ್ರೇಕ್ ಆದಾಗ ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ದ ಕ್ಲಾಸ್ ಅಂದ್ರೇನು, ಆ್ಯಸ್ ಸೂನ್ ಆ್ಯಸ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್. ಇದು ಮಾತಾಡೋಂಥ ಎರಡು ವಿಧಾನ. ಟೀಚರ್ ಬಂದ ಕೂಡಲೇ, ಕ್ಲಾಸ್ ಒಳಗೆ ಎಂಟರ್ ಆದ ಕೂಡಲೇ. ಅದನ್ನು ಇನ್ನೊಂದು ಎಫೆಕ್ಟಿವ್ ಆಗಿ ಹೇಳೋದು ಅಂದರೆ, ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ದಿ ಕ್ಲಾಸ್, ವಾಟ್ ಹ್ಯಾಪನ್ಡ್ ಅನ್ನೋವಾಗ ವೆನ್ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್. ವೆನ್ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್ ಅಲ್ಲ, ಅಲ್ಲಿ ದ್ಯಾನ್ ಬರಬೇಕು. ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ದ ಕ್ಲಾಸ್ ದ್ಯಾನ್ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್. ಅಂದರೆ ಅವ್ರು ಎಂಟರ್ ಆಗಿದ್ದ ಕೂಡಲೇ, ಆಸ್ ಸೂನ್ ಆಸ್ ದ ಟೀಚರ್ ಎಂಟರ್ಡ್ ದ ಕ್ಲಾಸ್, ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್. ಓಕೆ, ಅಲ್ಲಿ ದ್ಯಾನ್ ಬರಲೇಬೇಕು. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ಎನಿ ಸೆಂಟೆನ್ಸ್ ಬಿಗಿನಿಂಗ್ ವಿತ್ ನೋ ಸೂನರ್ ಮಸ್ಟ್ ಹ್ಯಾವ್ ದ್ಯಾನ್ ದ ಡ್ಯಾಶ್ 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 ಅನ್ನೋದು, ಅದು ಕಾಂಬಿನೇಷನ್, ಅದು ಫಾರ್ಮೇಷನ್ ಹಾಗೇ ಬರಬೇಕು. ಆ್ಯಸ್ ಸೂನ್ ಆ್ಯಸ್ ಅಂತ ಬಂದಾಗ, ಆ್ಯಸ್ ಸೂನ್ ಆ್ಯಸ್ ಇದನ್ನು ನೋ ಸೂನರಿಂದ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಆ್ಯಸ್ ಸೂನ್ ಆ್ಯಸ್ ಆಗಿ ಬಿಗಿನ್ ಆಗಿರೋದನ್ನು ನೋ ಸೂನರ್ ಆಗಿ ನೀವು ಸ್ಟಾರ್ಟ್ ಮಾಡಿದಾಗ, ನೋ ಸೂನರ್ ಡಿಡ್ ದಿ ಟೀಚರ್ ಎಂಟರ್ ದ ಕ್ಲಾಸ್ ದ್ಯಾನ್ ದ ಸ್ಟೂಡೆಂಟ್ಸ್ ಸ್ಟುಡ್ ಅಪ್. ಸೊ ನೋ ಸೂನರ್ ಬಂದರೆ ದ್ಯಾನ್ ಬರಲೇಬೇಕು. ರಿಮೆಂಬರ್ ದ್ಯಾಟ್ ಒನ್. ಓಕೆ, ದೆನ್ next one, she is confident to win the gold medal this time. Now what is wrong here? ಅಥವಾ wrong ಇಲ್ವಾ? She is confident, A ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. To win the gold medal. So to win the gold medal ಅಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ತಪ್ಪು. ನೀವು ಮಾತಾಡೋವಾಗಲೂ ಸರಿ, she is confident of winning the gold medal this time. ಇದು ಕರೆಕ್ಟ್ ಆದ ಫಾರ್ಮ್ಯುಲೇಷನ್ ಆಫ್ ದ ಸೆಂಟೆನ್ಸ್. ಓಕೆ, ಈ ರೀತಿ ಪದಗಳು ಬರಬೇಕು. ಟು ವಿನ್ ದ ಗೋಲ್ಡ್ ಮೆಡಲ್ ದಿಸ್ ಟೈಮ್ ಈಸ್ ರಾಂಗ್. ಟು ವಿನ್ ಬರಲ್ಲ, ಅದು ಆ ಸೆಂಟೆನ್ಸ್ನ ಫ್ರೇಮ್ ಮಾಡ್ತಾ ಇರೋ ರೀತಿನೇ ತಪ್ಪದು. ಸೊ ಹೇಗೆ ಮಾಡಬೇಕು? ಶಿ ಇಸ್ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್ ದ ಗೋಲ್ಡ್ ಮೆಡಲ್ ದಿಸ್ ಟೈಮ್. ಟು ವಿನ್ ಅಲ್ಲ, ಆಫ್ ವಿನ್ನಿಂಗ್ ಇದು ಬರಬೇಕು. ಯಾಕೆ ಏನು ಅಂತಲ್ಲ, ಬಟ್ ದಟ್ ಈಸ್ ಹೌ ಇಟ್ ಈಸ್ ಯೂಸ್ಡ್. ಓಕೆ, ಇಟ್ ಈಸ್ ಸ್ಪೋಕನ್ ಇನ್ ದಟ್ ಆರ್ಡರ್. ಓಕೆ, ಆಫ್ ವಿನ್ನಿಂಗ್, ಟು ವಿನ್ ಅಂತ ಬರೋದಿಲ್ಲ. ದೆನ್ ಆಫ್ ಅಂದರೆ ಅಲ್ಲಿ ದೇರ್ ಆರ್ ಅದರ್ ಡೀಟೇಲ್ಸ್ ದೇರ್, ಬಟ್ ಫಾರ್ ಅಟ್ ಅ ಸಿಂಪ್ಲರ್ ಲೆವೆಲ್ ಅಂತ ಅಂದಾಗ ಟು ವಿನ್ ಬದಲಾಗಿ ಆಫ್ ವಿನ್ನಿಂಗ್ ಅಂತ ಹೇಳಿ ಬರೀಬೇಕು. ಆಗ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಕರೆಕ್ಟ್ ಇರುತ್ತೆ. ಸೊ ಶಿ ಇಸ್ ಕಾನ್ಫಿಡೆಂಟ್ ಆಫ್ ವಿನ್ನಿಂಗ್ ದ ಗೋಲ್ಡ್ ಮೆಡಲ್ ದಿಸ್ ಟೈಮ್. ದೆನ್ ಕಬೀರ್ ಈಸ್ ಟೆಲ್ಲಿಂಗ್ ದಟ್ ಐ ಹ್ಯಾವ್ ಸ್ಟೋಲನ್ ಹಿಸ್ pen. Okay. Now Kabir is telling that I have stolen his pen. ಇಲ್ಲಿ ನೋ ಎರರ್. ನಾವು ಕಬೀರ್ ಇಸ್ ಟೆಲ್ಲಿಂಗ್, ಅವನು ಹೇಳ್ತಿದ್ದಾನೆ ನಾನು ಅವನ ಪೆನ್ನನ್ನು ಕದ್ದಿದ್ದೀನಿ ಅಂತ ಹೇಳಿ. ಅವನು ಹೇಳ್ತಿದ್ದಾನೆ ಅಂತ ಹೇಳೋದ್ರಲ್ಲೇ ಅಲ್ಲಿ ದೇರ್ ಇಸ್ ಸಮ್ ಎರರ್ ಹಿಯರ್. ನಾವು ಟೆಲ್ಲಿಂಗ್ ಅಂತ ಹೇಳಿದಾಗ ವಿ ಹ್ಯಾವ್ ಟು ಐಡೆಂಟಿಫೈ ದ ಡಿಫ್ರೆನ್ಸ್ ಬಿಟ್ವೀನ್ ಸೇ ಆ್ಯಂಡ್ ಟೆಲ್. ಸೇ ಅಂತ ಹೇಳಿದ್ರೆ ನಾವು ಜನರಲ್ ಆಗಿ ಹೇಳ್ಬೋದು, ಅಲ್ಲಿ ಯಾರು ಇಲ್ದಿದ್ರೂ ಪರವಾಗಿಲ್ಲ. ಇಫ್ ದೇರ್ ಇಸ್ ನೋ ಬಡಿ ಆ್ಯಸ್ ಅನ್ ಆಡಿಯನ್ಸ್ ಆರ್ ಅ ಲಿಸನರ್ ದೇರ್, ಇಟ್ ಈಸ್ ಓಕೆ. ಓಕೆ, ನಾವು ಟೆಲ್ ಅಂತ ಹೇಳುವಾಗ ಐ ಹ್ಯಾವ್ ಟು ಟೆಲ್ ಸಮ್ವನ್ ಶುಡ್ ಬಿ ದೇ. ನಾನು ಯಾರಿಗೆ ಹೇಳ್ತಿದ್ದೀನಿ ಆವಾಗ ಟೆಲ್ ಬರುತ್ತೆ. ಟೆಲ್ ಅಂತ ಯೂಸ್ ಮಾಡೋವಾಗ ಐ ಹ್ಯಾವ್ ಟು ಟೆಲ್, ಅಲ್ಲಿ ಇನ್ನೊಬ್ಬ ಆಬ್ಜೆಕ್ಟ್ ಇರಬೇಕು, ಇನ್ನೊಬ್ಬರು ಲಿಸನರ್ ಇರಲೇಬೇಕು, ಇನ್ನೊಬ್ಬ ವ್ಯಕ್ತಿ ಇರಬೇಕು ಟು ಲಿಸನ್ ಟು ವಾಟ್ ಐ ಟೆಲ್. ಓಕೆ, ಆದರೆ ಸೇಗೆ ಅದು ಬರೋದಿಲ್ಲ. ಇಲ್ಲಿ ಕಬೀರ್ ಇಸ್ ಟೆಲ್ಲಿಂಗ್ ಹೂಮ್, ಯಾರಿಗೆ ಹೇಳ್ತಿದ್ದಾರೆ ಅದು ಇಲ್ಲಿ ಆಬ್ಸೆಂಟ್, ಅದು ಗೊತ್ತಿಲ್ಲ ನಮಗೆ. ಸೊ ಟೆಲ್ಲಿಂಗ್ ಅಲ್ಲಿ ಬರೋದಿಲ್ಲ. ಓಕೆ, ಸೊ ಟೆಲ್ಲಿಂಗ್ ಈಸ್ ರಾಂಗ್. ಆಮೇಲೆ ಕಬೀರ್ ಈಸ್ ಟೆಲ್ಲಿಂಗ್, ಸರಿ ಟೆಲ್ಲಿಂಗ್ ಬೇಡ, ಸೇಯಿಂಗ್ ತಗೊಳ್ತೀರಾ. ಕಬೀರ್ ಈಸ್ ಸೇಯಿಂಗ್ ದ್ಯಾಟ್, ಅವನು ಹೇಳ್ತಿದ್ದಾನೆ, ಅದು ಸಹ ತಪ್ಪು. ಅವನೇನು ಹೇಳ್ತಾನೆ ಅಂತಂದರೆ ನಾವು ಇನ್ಸ್ಟೆಡ್ ಆಫ್ ದಿಸ್ ಯು ಹ್ಯಾವ್ ಟು ಸೇ ಕಬೀರ್ ಸೇಸ್, ಸಿಂಪಲ್ ಟೆನ್ಸ್. ಇದು change in the tense. Okay, so Kabir says that I have stolen his pen. Simple.
ಕಬೀರ್ ಈಸ್ ಟೆಲಿಂಗ್ ದ್ಯಾಟ್ ಬೇಡ, ಈಸ್ ಟೆಲಿಂಗ್ ಅಂದರೆ ಈ ಸದ್ಯಕ್ಕೆ ಇವಾಗ ಹೇಳ್ತಿದ್ದಾನೆ ಅನ್ನೋದು ಟೆನ್ಸ್ ಪ್ರಕಾರ, ಆದರೆ ಅದು ತಪ್ಪು ಫಾರ್ಮೇಷನ್. ಸೊ ಕಬೀರ್ ಸೇಸ್ ದ್ಯಾಟ್ ಐ ಹ್ಯಾವ್ ಸ್ಟೋಲನ್ ಹಿಸ್ ಪೆನ್. ಇದು ನೀವು ಮಾತಾಡೋವಾಗ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಾಕ್ಟೀಸ್ ಮಾಡಬೇಕು. ಇದು ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಸ್ಟೇಟಲ್ಲೇ ಇರ್ಬೋದು, ವೈ ದಿಸ್ ವೈ ನಾಟ್ ಲೈಕ್ ದ್ಯಾಟ್ ಅಂತ ಹೇಳಿ. ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಓನ್ಲಿ ಬೈ ಪ್ರಾಕ್ಟೀಸ್. ಯಾಕೆಂದರೆ ನಿಮ್ಗೆ ಮಾತಾಡ್ತಾ ಇದ್ರೆ ಮಾತ್ರ ನಿಮಗೆ ಇದು ಕ್ಲಾರಿಟಿ ಸಿಗತ್ತೆ. ಸೊ ಟೆಲ್ ಬರಲ್ಲ, ಸೇ ಬರುತ್ತೆ. ಕಬೀರ್ ಸಿಂಗ್ಯುಲರ್ ಇರೋದ್ರಿಂದ ಇದು ಪ್ಲೂರಲ್ ಆಗುತ್ತೆ, ಕಬೀರ್ ಸೇಸ್ ಅಂತ ಹೇಳಿ. ಸೊ ದ ಎರರ್ ಈಸ್ ಇನ್ ಪಾರ್ಟ್ ಎ. ಓಕೆ, ದೆನ್ he was too tired that he could not cross the street even with the help of a supporter. Now, he was too tired. ಅವನೆಷ್ಟು ಟಯರ್ಡ್ ಆಗಿದ್ದ ಅಂತ ಹೇಳಿದ್ರೆ ದಟ್ ಹಿ ಕುಡ್ ನಾಟ್ ಕ್ರಾಸ್ ದ ಸ್ಟ್ರೀಟ್, ಅಂದರೆ ಯಾರು ಜೊತೇಲಿ ಇದ್ರೂ ಸಹ ಹಿ ವಾಸ್ ನಾಟ್ ಏಬಲ್ ಟು ಕ್ರಾಸ್ ದ ಸ್ಟ್ರೀಟ್ ಅಂತ ಹೇಳಿ. ಈಗ ಹಿ ವಾಸ್ ಟೂ ಟಯರ್ಡ್ ಅನ್ನೋದು ಕಾಂಬಿನೇಷನ್ ತಪ್ಪು. ಅವನು ಎಷ್ಟು ಟಯರ್ಡ್ ಆಗಿದ್ದ ಅಂದರೆ ಅವ್ನಿಗೆ ಸಪೋರ್ಟರ್ ಇದ್ರೂ ಸಹ ರೋಡ್ ಕ್ರಾಸ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಟೂ ಅಂತ ಹೇಳಿದ್ರೆ ವೆರಿ ಅಂತ, ತುಂಬ ಟಯರ್ಡ್ ಆಗಿದ್ದ ಅಂತ ಹೇಳಿ. ಆದರೆ ವಾಟ್ ಶುಡ್ ದ ಮೀನಿಂಗ್ ಬಿ? ಅವ್ನು ಎಷ್ಟು ಟಯರ್ಡ್ ಆಗಿದ್ದ ಅಂತಂದರೆ ಅವ್ನಿಗೆ ರೋಡ್ ಕ್ರಾಸ್ ಮಾಡೋಕ್ಕಾಗಿಲ್ಲ ಅಂತೇಳಿ. ಅವನು ತುಂಬ ಟಯರ್ಡ್ ಆಗಿದ್ದ, ಅದಕ್ಕೆ ರೋಡ್ ಕ್ರಾಸ್ ಮಾಡೋಕ್ಕಾಗಿಲ್ಲ ಅಂತ ಅರ್ಥ ಅಲ್ಲ. ಸೊ ಹಿ ವಾಸ್ ಸೋ ಟಯರ್ಡ್ ದಟ್ ಹಿ ಕುಡ್ ನಾಟ್ ಕ್ರಾಸ್ ದ ಸ್ಟ್ರೀಟ್ ಈವನ್ ವಿತ್ ದ ಹೆಲ್ಪ್ ಆಫ್ ಅ ಸಪೋರ್ಟರ್. ಅಥವಾ ಇವಾಗ ಹಿ ವಾಸ್ ಟೂ ಟಯರ್ಡ್ ಅಂತಲೇ ರಿಟೈನ್ ಮಾಡ್ಕೊಂಡಿದ್ರೆ ಹಿ ವಾಸ್ ಟೂ ಟಯರ್ಡ್ ಟು ಕ್ರಾಸ್ ದ ಸ್ಟ್ರೀಟ್ ಡ್ಯಾಶ್ ಡ್ಯಾಶ್ ಡ್ಯಾಶ್, ಈ ಥರ ಆದರೂ ಚೇಂಜ್ ಮಾಡ್ಬೋದು. ಆಲ್ ರೈಟ್, ಅಲ್ಲಿ ದಟ್ ಬರೋದಿಲ್ಲ. ಹಿ ವಾಸ್ ಟೂ ಟಯರ್ಡ್ ಅಂತ ಇದ್ದಿದ್ರೆ ದಟ್ ಬೇಡ. ಹಿ ವಾಸ್ ಟೂ ಟಯರ್ಡ್ ದಟ್ ಇಲ್ಲದೆ ನೀವು ಮಾಡಬೇಕು ಅಂತ ಹೇಳಿದ್ರೆ ಹಿ ವಾಸ್ ಟೂ ಟಯರ್ಡ್ ಟು ಕ್ರಾಸ್ ದ ಸ್ಟ್ರೀಟ್, ಆ ಥರ ಸಿಂಪ್ಲಿಫೈ ಮಾಡ್ಬೋದು. ಅಥವಾ ಹಿ ವಾಸ್ ಸೋ ಟಯರ್ಡ್ ದಟ್ ಹಿ ಕುಡ್ ನಾಟ್ ಕ್ರಾಸ್ ದ ಸ್ಟ್ರೀಟ್. ಸೊ ದೀಸ್ ಆರ್ ದ ಟೂ ಆಪ್ಷನ್ಸ್ ಇನ್ ವಿಚ್ ಯು ರೈಟ್ ದ ಸೆಂಟೆನ್ಸ್ without changing the meaning. So the option ellide, the mistake is in A. All right, there you have to make the necessary changes. Next, I am afraid I did a mistake in the calculation. Now you see, I am afraid ಅಂದರೆ ನನಗೆ ಭಯ ಅಂತ ಅಲ್ಲ. ಐ ಆಮ್ ಅಫ್ರೇಡ್ ಅಂದರೆ ನಂಗೆ ಡೌಟ್ ಆಗ್ತಿದೆ. ಐ ಆಮ್ ಅಫ್ರೇಡ್ ಐ ಹ್ಯಾವ್ ಮೇಡ್ ಸಮ್ ಮಿಸ್ಟೇಕ್ ಅಂತ ಹೇಳಿ ನಂಗೆ ಅನ್ನಿಸ್ತಿದೆ ನಾನೇನೋ ತಪ್ಪು ಮಾಡಿದ್ದೀನಿ. ಐ ಆಮ್ ಅಫ್ರೇಡ್ ಐ ಡಿಡ್ ಅ ಮಿಸ್ಟೇಕ್ ಇನ್ ದ ಕ್ಯಾಲ್ಕುಲೇಷನ್. ನಾವು ಈಗ ಕಾಂಬಿನೇಷನ್ ಆಫ್ ವರ್ಡ್ಸ್ ಯಾವ ಥರ ಮಾಡಬೇಕು ಅಂದರೆ ಐ ಡಿಡ್ ಅ ಮಿಸ್ಟೇಕ್ ಬರಲ್ಲ, ಐ ಮೇಡ್ ಅ ಮಿಸ್ಟೇಕ್ ಅನ್ನೋ ಪದ ಬಳಕೆ ಬರಬೇಕು. ನಾನು ತಪ್ಪು ಮಾಡಿದೆ ಅಂತ ಬರಬೇಕು. ಅಲ್ಲಿ ಡಿಡ್ ಮತ್ತು ಮೇಡ್ ಎರಡು ಅರ್ಥ ಒಂದೇ ಇರಬಹುದು, ಆದರೆ ಅಲ್ಲಿ ಮ್ಯಾಚ್ ಆಗೋದು ಡಿಡ್ ಅಲ್ಲ, ಇಟ್ ಈಸ್ ಮೇಡ್. ಸಾರಿ, ಐ ಮೇಡ್ ಅ ಮಿಸ್ಟೇಕ್, ಐ ಕಮಿಟೆಡ್ ಅ ಮಿಸ್ಟೇಕ್, ಐ ಡಿಡ್ ಅ ಮಿಸ್ಟೇಕ್ ಅಂತ ಬರೋದಿಲ್ಲ. ಫೈನ್. ಸೊ ದ ಮಿಸ್ಟೇಕ್ ಈಸ್ ಇನ್ ಬಿ, ದ ಪಾರ್ಟ್ ಬಿ. ಐ ಆಮ್ ಅಫ್ರೇಡ್ ಅನ್ನೋದು ಕರೆಕ್ಟ್ ಇದೆ. ಐ ಮೇಡ್ ಅ ಮಿಸ್ಟೇಕ್, ಡಿಡ್ ಅ ಮಿಸ್ಟೇಕ್ ಈಸ್ ರಾಂಗ್ ಇನ್ ದ ಕ್ಯಾಲ್ಕುಲೇಷನ್. ಸೊ ನೋ ಎರರ್ ಆಪ್ಷನ್ ಬರಲ್ಲ, ಯಾವುದು ಬರಲ್ಲ. ಬಿ ಅಲ್ಲಿ ಎರರ್ ಇದೆ. ಸೊ ರೆಕ್ಟಿಫೈ ದಟ್ ಒನ್. ನೆಕ್ಸ್ಟ್ ಒನ್, ಆನ್ ದ ಟೈಮ್ ಆಫ್ ದ ಓಪನಿಂಗ್ ಸೆರೆಮನಿ ಆಫ್ ದ ಥಿಯೇಟರ್ ಲಾರ್ಜ್ ಕ್ರೌಡ್ ಹ್ಯಾಡ್ ಅಸೆಂಬಲ್ಡ್. ನವ್ ಯು ಸಿ, ಆನ್ ದ ಟೈಮ್ ಆಫ್ ದಿ ಓಪನಿಂಗ್ ಸೆರೆಮನಿ ಆಫ್ ದ ಥಿಯೇಟರ್. ಈಗ ಟೈಮ್ ಅಂತ ಹೇಳಿದಾಗ ಅಲ್ಲಿ ಅಂದರೆ ಅಟ್ ದ ಟೈಮ್ ಆಫ್ ದಿ ಓಪನಿಂಗ್ ಸೆರೆಮನಿ, ಅದು ಬಿಗಿನಿಂಗ್ ಆಟೋಮೆಟಿಕಲಿ ಅದು ನ್ಯಾಚುರಲ್ ಆಗಿ ಬರುತ್ತೆ ನೋಡಿ. ಆಟ್ ವಾಟ್ ಟೈಮ್ ಅಂತ ಕೇಳಿದಾಗ ಯಾವ ಟೈಮಿಗೆ ಅಂತ ಹೇಳಿದಾಗ ಆನ್ ಅಂತ ಹೇಳಿದ್ರೆ ಆ ಟೈಮ್ ಮೇಲೆ ಅಂತ ಹೇಳಿ. ಸೊ ದ ಪ್ರಿಪೋಸಿಷನ್ ಇಸ್ ರಾಂಗ್ ಹಿಯರ್. ಟು ಆಟ್ ದ ಟೈಮ್, ಇಟ್ ಶುಡ್ ಬಿ ಆಟ್ ದ ಟೈಮ್ ಆಫ್ ದಿ ಓಪನಿಂಗ್ ಸೆರೆಮನಿ ಆಫ್ ದ ಥಿಯೇಟರ್ ಅ ಲಾರ್ಜ್ ಕ್ರೌಡ್ ಹ್ಯಾಡ್ ಅಸೆಂಬಲ್ಡ್. ಸೊ ಎರರ್ ಈಸ್ ಇನ್ ಪಾರ್ಟ್ ಎ. ಓಕೆ, ಸೊ ಆನ್ ದ ಟೈಮ್ ಅಲ್ಲ, ಆಟ್ ದ ಟೈಮ್. ಅಗೇನ್ ನೋಡಿ, ಪ್ರಿಪೋಸಿಷನ್ಸೇ ನಿಮಗೆ ಚಾಲೆಂಜ್ ಆಗ್ತಾ ಇರೋದು. ಸೊ ಪ್ಲೀಸ್ ಬಿ ಬಿಟ್ ಮೋರ್ ಫ್ಲೂಯೆಂಟ್ ಇನ್ ಪ್ರಿಪೋಸಿಷನ್ಸ್. ಆಟ್ ದ ಟೈಮ್, ಟೈಮ್ ತೋರಿಸೋದು ಯಾವಾಗಲೂ ಆಟ್ ಅಂತಲೇ ತೋರಿಸೋದು. ಓಕೆ, ದೆನ್ he complained to the police
that his briefcase had been stolen and that he was lifted. So now ಇಲ್ಲಿ ನೋಡೋಣ, he complained to the police, there is no error whatever, that the briefcase ಅಂದರೆ ಆ ಸೂಟ್ ಕೇಸ್ ಏನಿತ್ತು had been stolen ಅಂದರೆ ಕಳ್ಳತನ ಆಗಿತ್ತು, ಆಗೋಗ್ಬಿಟ್ಟಿದೆ, and that he was lifted without any money, and that he was lifted without any money ಅಂದರೆ ಅವನ ಹತ್ರ ಯಾವುದೇ ಹಣ ಬಿಡದೆ ಅವನನ್ನು ಕಂಪ್ಲೀಟ್ ಆಗಿ ಕಳ್ಳತನ ಮಾಡಿಬಿಟ್ಟಿದ್ರು ಅಂತ ಹೇಳಿ. ಲಿಫ್ಟೆಡ್ ಅಂದರೆ ಏನು? ಲಿಫ್ಟೆಡ್ ಅಂದರೆ ಎತ್ತು ಬಿಡೋದು ಅಲ್ವಾ? ಸೊ ಆ್ಯಂಡ್ ಹಿ ವಾಸ್ ಲಿಫ್ಟೆಡ್ ವಿದೌಟ್ ಎನಿ ಮನಿ ಅಂತ ಅಂದರೆ ಅವನನ್ನು ಎತ್ತಲಿಲ್ಲ. ಸೊ ದ ಮಿಸ್ಟೇಕ್ ಈಸ್ ಇನ್ ದಿಸ್ ಪಾರ್ಟ್ ಆ್ಯಂಡ್ ದಟ್ ಹಿ ವಾಸ್ ಲಿಫ್ಟೆಡ್. ಈ ಭಾಗದಲ್ಲಿ ಅಂದರೆ ಇನ್ part number C, there is a mistake and that he was left without any money is the answer. ಅವನು ಲಿಫ್ಟೆಡ್ ಅಲ್ಲ, he was left ಅಂತಂದರೆ ಎಲ್ಲ ಅವರು ಕದ್ದು ಬಿಟ್ಟು ಅವನ್ನ ಹಾಗೆ ಬಿಟ್ಟು ಹೊರಟೋಗಿದ್ರು. he was left without any money. So error is in part C. Then next one, he does nothing but to find faults in others and laugh at them. ಸೊ ಅವನ ಕೆಲಸ ಏನು? ಅವನು ಏನೂ ಮಾಡೋದಿಲ್ಲ, ಇನ್ನೊಬ್ಬರ ತಪ್ಪುಗಳನ್ನು ಎತ್ತಿ ಆಡಿ ಅದ್ರ ಬಗ್ಗೆ ತಮಾಷೆ ಮಾಡೋದೇ ಅವನ ಕೆಲಸ. ಹಿ ಡಸ್ ನಥಿಂಗ್, ಅವನೇನೂ ಮಾಡಲ್ಲ, ಕರೆಕ್ಟ್ ಆಗಿದೆ. ಬಟ್ to find faults in others and laugh at them ಅನ್ನೋವಾಗ but to find ಅನ್ನೋದು ತಪ್ಪು. ಬಟ್ finds, he does nothing but finds faults in others and laughs at, but find, yes, he does nothing but finds faults in others and laughs at them. So ಇಲ್ಲಿ ಈ ಥರ ಬರಬೇಕು, ಎರಡು ಕಡೆ ಅದು ಆಗಿದೆ ಮೇ ಬಿ ಸೆಂಟೆನ್ಸ್, ಅಥವಾ ಯು ಕ್ಯಾನ್ ರಿಫ್ರೇಮ್ ಇಟ್ ಬೈ ಟೆಲಿಂಗ್ he does nothing but finding faults in others and laugh at them, ಅದಾದರೂ ಆಗತ್ತೆ. ಬಟ್ finding faults in others and laugh at them ಆಗ ES ಬೇಡ. ಸಪೋಸ್ ಯು ವಾಂಟ್ ಟು ಐಡೆಂಟಿಫೈ ಓನ್ಲಿ ಒನ್ ಎರರ್ ಅಂತ ಹೇಳಿದ್ರೆ he does nothing but finding faults in others and laugh at them. ಓಕೆ, ಸೊ ಅಲ್ಲಿ ಟು ಫೈಂಡ್ ಬರೋದಿಲ್ಲ, ಫೈಂಡಿಂಗ್, ಟು ಫೈಂಡ್. ಮತ್ತು ಅದು ಇನ್ನೊಂದು ಸೆಂಟೆನ್ಸ್ ನೋಡಿದ್ವಲ್ಲ, ಲೈಕ್ ಯು ಟೇಕ್ ದೋಸ್ ಎಕ್ಸಾಂಪಲ್ಸ್ ಆ್ಯಂಡ್ ಸಿ ದಟ್ ಟು ಆದಮೇಲೆ ಈ ರೀತಿ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಬರೋದಕ್ಕಿಂತ ಬಟ್ ಫೈಂಡಿಂಗ್, ಯಾಕೆಂದರೆ ನಥಿಂಗ್, he does nothing ಅದ್ರ ಜೊತೆ ಹೋಗೋದು ಅಂದರೆ ಬಟ್ ಫೈಂಡಿಂಗ್ faults in others and laugh at them. So error is in part B. Okay, then next one, the statesman has the larger circulation of all English dailies. Okay, of all English details. Okay, the statesman has the larger circulation of all English details. Now the statesman ಅನ್ನೋದೇನು? Name of the newspaper. Okay, statesman, particularly in America, has the larger circulation of all English details. ಇಲ್ಲಿ ಪ್ರಾಬ್ಲಮ್ ಇದೆ, it is about the degrees of comparison and please make a note of it. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನೋವಾಗ ಇಲ್ಲಿ ಅಡ್ಜೆಕ್ಟಿವ್ ಯಾವುದು? ಇಲ್ಲಿ ತಪ್ಪಿರೋದು ಲಾರ್ಜರ್ ಸರ್ಕ್ಯುಲೇಷನ್. ಇಲ್ಲೇನಂತ ಅರ್ಥ ಇದೆ, ಎಲ್ಲ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳಿಗಿಂತನೂ ಸ್ಟೇಟ್ಸ್ಮನ್ ಅನ್ನೋ ನ್ಯೂಸ್ ಪೇಪರಲ್ಲಿ ಪರ್ಫೆಕ್ಟ್ ಡೀಟೇಲ್ಸ್ ಇರುತ್ತೆ. ಎಲ್ಲ ಇಂಗ್ಲೀಷ್ ಪೇಪರ್ ಆಫ್ ಆಲ್ ದಿ ಇಂಗ್ಲೀಷ್ ಡೈಲೀಸ್, ಓಕೆ, ಆಫ್ ಆಲ್ ಇಂಗ್ಲೀಷ್ ಡೈಲೀಸ್ ಅಂದರೆ ನ್ಯೂಸ್ ಪೇಪರ್ಸ್. ಓಕೆ, ನಾವು ಆವಾಗ ಯು ಹ್ಯಾವ್ ಲಾರ್ಜರ್, ಲಾರ್ಜೆಸ್ಟ್. ಲಾರ್ಜ್ ಅನ್ನೋವಾಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನಲ್ಲಿ ಬರೀ ಸ್ಟೇಟ್ಸ್ಮನ್ ಬಗ್ಗೆ ಮಾತಾಡೋವಾಗ ದ ಸ್ಟೇಟ್ಸ್ಮನ್ ಹ್ಯಾಸ್ ಅ ಲಾರ್ಜ್ ಸರ್ಕ್ಯುಲೇಷನ್, ಫೈನ್, ನೋ ಕಂಪ್ಯಾರಿಸನ್. ಈಗ ಲಾರ್ಜರ್ ಯಾವಾಗ ಬರುತ್ತೆ? ದ ಸ್ಟೇಟ್ಸ್ಮನ್ ಹ್ಯಾಸ್ ಅ ಲಾರ್ಜರ್ ಸರ್ಕ್ಯುಲೇಷನ್ ಕಂಪೇರ್ಡ್ ಟು ಸಮ್ ಅದರ್ ಪೇಪರ್ ಅನ್ನೋವಾಗ ಎರಡು ನ್ಯೂಸ್ ಪೇಪರ್ ಇದ್ದಿದ್ರೆ ಅಲ್ಲಿ ಲಾರ್ಜರ್ ಬರ್ತಾ ಇತ್ತು. ಆದರೆ ಇಲ್ಲಿ ಎಲ್ಲ ಇಂಗ್ಲೀಷ್ ಪೇಪರ್ಸ್ಗೂ ಕಂಪೇರ್ ಮಾಡಿದಾಗ ಸ್ಟೇಟ್ಸ್ಮನ್ ಹ್ಯಾಸ್ ದಿ ಲಾರ್ಜೆಸ್ಟ್ ಬರಬೇಕು, ಸೂಪರ್ಲೇಟಿವ್ ಡಿಗ್ರಿ ಬರಬೇಕು, ನಾಟ್ ಲಾರ್ಜರ್. Okay, so the mistake is in part B. The statesman has the anta bere kottidare definite article, so has the largest circulation of all andre among all the English dailies.
ಐ ಆಲ್ವೇಸ್ ಎಂಜಾಯ್ ಟು ರೀಡ್. ಇದು ನೋಡಿ, ಟು ಆದಮೇಲೆ ಅಲ್ಲಿ ರೀಡ್ ಬಂದಿದೆ. ಸರ್ಟನ್ಲಿ ಐ ಥಿಂಕ್ ಬೈ ನೌ ಯು ಮಸ್ಟ್ ನೋ. ಐ ಆಲ್ವೇಸ್ ಎಂಜಾಯ್, ನೋ ಪ್ರಾಬ್ಲಮ್. ಟು ರೀಡ್ ಅಲ್ಲ, ರೀಡಿಂಗ್. I always enjoy reading books. To read books Allah. I always enjoy reading books. I always enjoy traveling. I always enjoy to travel Allah. I always enjoy traveling. I always enjoy discussing with people. I always want to discuss with people Allah. I always want to enjoy discussing with people, not about people, with people. So the error is in part B. I always enjoy reading books. So alli practice sameta ಮಾಡಿದಾಗ you will understand it better next time. Now, two of my intimate friends called on me on yesterday when I was away from home. Now you see, two of my intimate friends andre close friends called on me ಅಂದ್ರೆ ನನ್ನನ್ನು ಕಾಲ್ ಮಾಡಿದ್ರು. ಆನ್ ಎಸ್ಟರ್ಡೇ, ಅದೇನದು ಎಸ್ಟರ್ಡೇ ಮೇಲೆ ನೆನ್ನೆ ಕರೆದ್ರು ಅಂತ ಅರ್ಥ ಅಷ್ಟೇ. ಸೊ ಎಸ್ಟರ್ಡೇ ವಾಸ್ ಸಫಿಷಿಯಂಟ್. ಓಕೆ, ಆನ್ ಎಸ್ಟರ್ಡೇ ಅನ್ನೋದು ತಪ್ಪು. ಸೊ ದಿಸ್ ಇಸ್ ನಾಟ್ ನೆಸಸರಿ. ಎಸ್ಟರ್ಡೇ ಈಸ್ ಎನಫ್ ವೆನ್ ಐ ವಾಸ್ ಅವೇ ಫ್ರಮ್ ಹೋಮ್. ಸೊ ಆನ್ ಅನ್ನೋದು ಅನಗತ್ಯವಾಗಿ ಬಂದಿರೋ ಪ್ರಿಪೋಸಿಷನ್ ಅದು. ಸೊ ದೇರ್ಫೋರ್ ಯು ಕ್ಯಾನ್ ರೈಟ್ ದಟ್ ದಿ ಎರರ್ ಈಸ್ ಇನ್ ಪಾರ್ಟ್ ಬಿ. ಓಕೆ, ದೆನ್ it is best to be silent than speak in anger. Now you see another mistake. It is best ಅಂತ ಹೇಳುವಾಗ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟಿದ್ದಾರೆ. ಅಂದರೆ ಗುಡ್, ಬೆಟರ್, ಬೆಸ್ಟ್ ಅಲ್ವಾ? ಗುಡ್ ಅನ್ನೋವಾಗ ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಒನ್ ಥಿಂಗ್. ಬೆಟರ್ ಅನ್ನೋವಾಗ ಅಬೌಟ್ ಟೂ ಥಿಂಗ್ಸ್. ಬೆಸ್ಟ್ ಅನ್ನೋವಾಗ ಅಬೌಟ್ ಮೆನಿ ಥಿಂಗ್ಸ್. ಇಲ್ಲಿ ಇಟ್ ಈಸ್ ಬೆಸ್ಟ್ ಟು ಬಿ ಸೈಲೆಂಟ್ ದ್ಯಾನ್ ಅಂತ ಕೊಡೋವಾಗ ಅದು ಕಂಪ್ಯಾರಿಟಿವಲ್ಲಿ ಮಾತ್ರ ನಾವು ದ್ಯಾನ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ಬೆಟರ್ ದ್ಯಾನ್ ದಟ್, ಇದಕ್ಕಿಂತ ಅದು ಚೆನ್ನಾಗಿದೆ ಅನ್ನೋವಾಗ ದ್ಯಾನ್ ಯೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಏನು ಕಾಂಟ್ರಾಸ್ಟ್ ಆಗ್ತಿದೆ, ಬೆಸ್ಟ್ ಅಂತ ಹೇಳಿ ಸೂಪರ್ಲೇಟಿವ್ದು ಒಂದು ವರ್ಡ್ ಕೊಟ್ಟಿದ್ದಾರೆ, ದ್ಯಾನ್ ಅಂತ ಕೊಟ್ಟು ಕಂಪ್ಯಾರಿಟಿವ್ದು ಕೊಟ್ಟಿದ್ದಾರೆ. ಸೊ ವೇರ್ ಇಸ್ ಇಟ್ ರಾಂಗ್ ದೆನ್? ಇಟ್ ಈಸ್ ಇಲ್ಲಿ ದ್ಯಾನ್ ಕೊಟ್ಟಿರೋದ್ರಿಂದ ಯು ಪುಟ್ ಇಟ್ ಆಸ್ ಇಟ್ ಈಸ್ ಬೆಟರ್. ಮಾತಾಡೋದಕ್ಕಿಂತ ಸೈಲೆಂಟ್ ಆಗಿರೋದು ಬೆಟರ್. ಸೊ ಇಟ್ ಈಸ್ ಬೆಟರ್ ಟು ಬಿ ಸೈಲೆಂಟ್. ಕೋಪ ಬಂದಾಗ ಇಟ್ ಈಸ್ ಬೆಟರ್ ಟು ಬಿ ಸೈಲೆಂಟ್ ದ್ಯಾನ್ ಸ್ಪೀಕ್ ಇನ್ ಆ್ಯಂಗರ್. ಕೋಪದಲ್ಲಿ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದು ಬೆಟರ್ ದ್ಯಾನ್ ಸ್ಪೀಕ್ ಇನ್ ಆ್ಯಂಗರ್. ಓಕೆ, ಸೊ ಇಲ್ಲಿ ಬೆಟರ್ ಬರುತ್ತೆ. ನಾವು ವೇರ್ ಈಸ್ ಅ ಮಿಸ್ಟೇಕ್? ಇಟ್ ಈಸ್ ಇನ್ ಪಾರ್ಟ್ ಎ. ಸೊ ಪಾರ್ಟ್ ಎ ಹ್ಯಾಸ್ ಅ ಮಿಸ್ಟೇಕ್. ಬೆಸ್ಟ್ ಅಲ್ಲ, ಬೆಟರ್ ಬರಬೇಕು, ಬಿಕಾಸ್ ದ್ಯಾನ್ ಅನ್ನೋ ಕಂಪ್ಯಾರಿಟಿವ್ ವರ್ಡ್ ಕೊಟ್ಟಿದ್ದಾರೆ ಅಲ್ಲಿ. ನೆಕ್ಸ್ಟ್ ಒನ್, the burglar stole all the money in the house but surprisingly missed the jewelries in the locker. ಅವನು ಡೆಕಾಯ್ಟ್ ಬಂದು, ಆ ಬರ್ಗ್ಲರ್ ಅಂತ ಹೇಳಿದ್ರೆ ಕಳ್ಳ. ಓಕೆ, ಅವನು ಬಂದು ಎಲ್ಲ ಹಣನೂ ದೋಚ್ದ. ಆದರೆ ಆಶ್ಚರ್ಯಕರವಾಗಿ ಏನಾಯಿತು, ಒಡವೆಗಳನ್ನು ಮುಟ್ಟಿರಲಿಲ್ಲ ಲಾಕರಲ್ಲಿ ಇದ್ದಂಥದ್ದು. ವಾಟ್ ಈಸ್ ದ ಮಿಸ್ಟೇಕ್? ದ ಬರ್ಗ್ಲರ್ ಸ್ಟೋಲ್ ಆಲ್ ದಿ ಮನಿ, ನೋ ಪ್ರಾಬ್ಲಮ್ ದೇರ್, ಇನ್ ದಿ ಹೌಸ್ ಬಟ್ ಸರ್ಪ್ರೈಸಿಂಗ್ಲಿ ಮಿಸ್ಡ್, ಆಶ್ಚರ್ಯಕರವಾಗಿ ಅದನ್ನು ಮಿಸ್ ಮಾಡ್ದ. ಏನು? ದ ಜ್ಯುವೆಲ್ರೀಸ್ ಇನ್ ದ ಲಾಕರ್. ನಾವು ವಾಟ್ ಈಸ್ ರಾಂಗ್? ಸಿ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಏನು ಅಂತ ಹೇಳಿದ್ರೆ, ವೆನ್ ಯು ಟಾಕ್ ಆಫ್ ಜ್ಯುವೆಲ್ರಿ, ನಾವು ಇದು ಒಡವೆಗಳು ಅಂತ ಇಲ್ಲ ಇಂಗ್ಲೀಷಲ್ಲಿ. ಓಕೆ, ಒಂದಿದ್ರೆ ಒಡವೆ, ತುಂಬ ಇದ್ದರೆ ಒಡವೆಗಳು ಅಂತ ಅಲ್ಲ. ಇಲ್ಲಿ ಎಷ್ಟೇ ಇರಲಿ, ಇಟ್ ಈಸ್ ಕಾಲ್ಡ್ ಆಸ್ ಜ್ಯುವೆಲ್ರಿ. ಫಾರ್ ಎಕ್ಸಾಂಪಲ್, ವೆನ್ ಯು ಟಾಕ್ ಅಬೌಟ್ ಸೀನರಿ, information, news, furniture, knowledge, ಇದಕ್ಕೆಲ್ಲನೂ ಸಹ ಪ್ಲೂರಲ್ ಇಲ್ಲ. ನಿಮ್ಗೆ ಎಷ್ಟೇ ಸೀನ್ಸ್ ಇದ್ರೂ ಸಹ ಇಟ್ ಈಸ್ ಕಾಲ್ಡ್ ಆ್ಯಸ್ ಸೀನರಿ. ಎಷ್ಟೇ ಪೀಸಸ್ ಆಫ್ ಫರ್ನಿಚರ್, ಸೋಫಾ, ಮಂಚ ಎಲ್ಲ ಇದ್ರೂ ಸಹ ಅದನ್ನು ಬೇರೆ ಬೇರೆ ಫರ್ನಿಚರ್ಸ್ ಅಂತ ಬೋರ್ಡ್ಗಳು ನೋಡ್ತೀವಿ, ತಪ್ಪದು. ಇಟ್ ಈಸ್ ಜಸ್ಟ್ ಫರ್ನಿಚರ್. ಇನ್ಫಾರ್ಮೇಷನ್ 1000 ಇರಲಿ, ಇಟ್ ಈಸ್ ಸ್ಟಿಲ್ ಕಾಲ್ಡ್ ಆ್ಯಸ್ ಇನ್ಫಾರ್ಮೇಷನ್, ನಾಟ್ ಇನ್ಫಾರ್ಮೇಷನ್ಸ್. ಅದೇ ಥರ ನಾಲೆಡ್ಜ್, ವಿದ್ಯೆಗಳು ಅಂತ ಇಲ್ಲ, ವಿದ್ಯೆ ಎಷ್ಟೇ ಇದ್ರೂ ಅದು ವಿದ್ಯೆ. ಆ್ಯಂಡ್ ನ್ಯೂಸ್ ಆಲ್ಸೋ, ನ್ಯೂಸ್
it is called news. How much ever news you listen to, it is called as news. ಅದೇ ಥರ ಜ್ಯುವೆಲ್ರಿ ಅಂತ ಹೇಳುವಾಗ ಟ್ರಂಕ್ ಪೂರ್ತಿ ಇದ್ರೂ ಸರಿ, ಮನೆ ಪೂರ್ತಿ ಇದ್ರೂ ಸರಿ, ಹಿಯರ್ ಇಟ್ ಈಸ್ ನಾಟ್ ಜ್ಯುವೆಲ್ರೀಸ್, RIES ಇಲ್ಲ, ಇಟ್ ಈಸ್ ಜ್ಯುವೆಲ್ರಿ. Okay, so he did not touch the jewelry in the locker. So the error is in part C. Now, I think we have attended to some statements where there are some common errors that we ಇಗ್ನೋರ್. ಓಕೆ, ಸೊ ಹಾಗಾಗಿ ಇದನ್ನು ನೀವು ಗಮನ ಇಟ್ಟು ಈ ಎರರ್ ಡಿಟೆಕ್ಷನ್ ಟೆಕ್ನಿಕ್ಸನ್ನು ನೀವು ಕಲ್ತ್ಕೊಳ್ಳೇಬೇಕು. ಆ್ಯಂಡ್ ಸಿ ದಟ್ ಯು ಪ್ರಾಕ್ಟೀಸ್ ಮೋರ್ ಆಫ್ ಸಚ್ ಸೆಂಟೆನ್ಸಸ್. ಸಪೋಸ್ ಯು ರಿಕ್ವೈರ್ ಮೋರ್ ಎಕ್ಸಸೈಸಸ್ ಆ್ಯಂಡ್ ಮೋರ್ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಪ್ಲೀಸ್ ಡೂ ಕಮೆಂಟ್, ಐ ವಿಲ್ ಅಟೆಂಡ್ ಟು ದಟ್ ಇನ್ ಡೀಟೇಲ್ ಅಗೇನ್. ಓಕೆ, ಅದರ್ವೈಸ್ ಒಂದು ಸೆಷನ್ಗೆ ಇದು ಮಾಡಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು.